ನಮಸ್ತೆ ಎಲ್ಲರಿಗೂ. ಈ ದಿನ ಎಟ್ ದ ಫೀಟ್ ಆಫ್ ದ ಮಾಸ್ಟರ್ ಪರಮಗುರು ಚರಣ ಸನ್ನಿಧಿ ಅಂತ ಕನ್ನಡದಲ್ಲಿ ಪುಸ್ತಕ ಇದೆ. ಅದ್ರ ಬಗ್ಗೆ ಮುಂಚೆನೂ ಇದನ್ನು ಶುರು ಮಾಡಿದ್ದೀವಿ, ಅದನ್ನೇ ಇವಾಗ ಕಂಟಿನ್ಯೂಷನ್ ಮಾಡೋಣ ಅಂತ. ಇದು ಬರೆದಿದ್ದು ಜೆ ಕೃಷ್ಣಮೂರ್ತಿ ಅವರು ಇದನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಗುರುಗಳ ಹತ್ರ ಹೋಗಿಬಿಟ್ಟು ಅದನ್ನು ತಿಳ್ಕೊಂಡು ನಮಗೆ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಧನೆಗೆ ಯಾರು ಹೆಜ್ಜೆ ಇಡ್ತಾ ಇದ್ದಾರೋ, ಈ ಪಥದಲ್ಲಿ ಯಾರು ಮುಂದೆ ಹೋಗ್ತಾ ಇದ್ದಾರೋ ಅವ್ರಿಗೆ ಬೇಕಾಗಿರೋ ಸ್ಟಾರ್ಟಿಂಗಲ್ಲಿರೋ ಯಾವ್ಯಾವ ಸಾಧನೆಗಳು ಮಾಡಬೇಕು ಅಂತ ಇದರಲ್ಲಿ ಗುರುಗಳು ಅವ್ರಿಗೆ ಕೊಟ್ಟಿರೋದು ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ಈ ಪುಸ್ತಕವನ್ನು, ಈ ಸಾಧನೆಯನ್ನು ನಾವು ಮಾಡ್ಕೋತಾ ಹೋದರೆ ಮುಂದಿನ ಬೆಳವಣಿಗೆ ನಮಗೆ ಪ್ರಜ್ಞೆ ಬೆಳೆಸೋಕ್ಕೆ ಇದು ಸಹಾಯ ಮಾಡುತ್ತೆ. ಅದಾದಮೇಲೆ ಮೊದಲನೇ ದೀಕ್ಷೆಗೆ ಕರ್ಕೊಂಡು ಹೋಗೋಕ್ಕೆ ಈ ಪುಸ್ತಕ ನಮಗೆ ಸಹಾಯ ಮಾಡುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಅವರು. ಈ ಸಾಧನೆಗಳು ಯಾವುದು ಅಂತ ಇದರಲ್ಲಿ 4 ಸಾಧನೆಗಳು ಹೇಳಿದ್ದಾರೆ. ಡಿಸ್ಕ್ರಿಮಿನೇಷನ್, ಡಿಸೈರ್ಲೆಸ್ನೆಸ್, ಗುಡ್ ಕಾಂಡಕ್ಟ್ ಆ್ಯಂಡ್ ಲವ್ ಅಂತ. ಇದು ಕನ್ನಡದಲ್ಲಿ ಹೇಳಬೇಕು ಅಂದರೆ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಅಂತ. ಈ 4 ಸಾಧನೆಗಳನ್ನು ನಾವು ಬೆಳೆಸ್ಕೊಂಡು ಹೋದರೆ, ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಹೋದರೆ ನಮಗೆ ಮೊದಲನೇ ದೀಕ್ಷೆವರೆಗೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಈ ಸಾಧನೆಗಳು ಯಾಕೆ ಮಾಡಬೇಕು ಅಂತ ಹೇಳಿದಾಗ, ಇಲ್ಲಿ ಸಹಜವಾಗಿ ಮನುಷ್ಯ ಆಸ್ತಿ, ಅಂತಸ್ತು, ಐಶ್ವರ್ಯ, ಅಧಿಕಾರವನ್ನು ಗಳಿಸ್ಕೊಂಡು ಹೋಗ್ತಾನೆ. ಅದು ಬರೀ ಈ ಜನ್ಮಕ್ಕೋಸ್ಕರ. ಆದರೆ ಈ ಸಾಧನೆಗಳು ಬೆಳೆಸ್ಕೊಂಡು ಹೋದಾಗ ನಮಗೆ ಮುಂದಿನ ಜನ್ಮಕ್ಕೆ ಬೆಳೆಯೋಕ್ಕೆ, ನಮ್ಮ ಪ್ರಜ್ಞೆಯನ್ನು ಬೆಳೆಸೋಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಜನರನ್ನು ಭೇದಿಸುವಾಗ ಬೇರೆ ಬೇರೆ, ಅವ್ರು ಹಿಂದೂ, ಬುದ್ಧಿಸ್ಟು, ಕ್ರಿಶ್ಚಿಯನೋ, ಮೊಹಮ್ಮದರು ಅಂತ ನಾವು ಬೇರೆ ಬೇರೆ ವಿಂಗಡ ಮಾಡ್ತೀವಿ. ಆದರೆ ಇಲ್ಲಿ ಕೊಟ್ಟಿರೋದು ಬರೀ ಜನನ್ನ ಭೇದ ಮಾಡಬೇಕಾದ್ರೆ ಬರೀ ತಿಳಿದವರು, ಒಬ್ಬರು ತಿಳಿದವರು, ಇನ್ನೊಬ್ಬರು ತಿಳಿದೇ ಇರೋರು, ಇದು ಎರಡೇ ವಿಂಗಡ ಇದೆ ಅಂತ ಹೇಳ್ತಾರೆ ಮನುಷ್ಯನಲ್ಲಿ. ಅವ್ರ ಜಾತಿ, ಅಂತಸ್ತು ಅದ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ. ಬರೀ ತಿಳಿದವರು, ತಿಳಿದೇ ಇರೋರು, ಇವರಿಬ್ಬರು ಮಾತ್ರ ಇದ್ದಾರೆ. ತಿಳಿದವರಿಗೆ ಜ್ಞಾನ ಇರುತ್ತೆ, ತಿಳಿದೇ ಇರೋರೇ ಅಜ್ಞಾನಿಗಳು ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ಇವಾಗ ಇಲ್ಲಿವರೆಗೂ ಮಾಡಿದ್ದೀನಿ, ಮುಂದೆ ತಗೊಳ್ಳೋಣ. When there is work that must be done, the physical body wants to rest, to go out walking, to eat and drink. And the man who does not know says to himself, I want to do these things and I must do them. ಈ ಸ್ಥೂಲ ದೇಹಕ್ಕೆ ಯಾರು ಮಹತ್ವ ಕೊಡ್ತಾರೋ, ಯಾವಾಗಾದರೂ ಏನಾದರೂ ಕೆಲಸ ಇದ್ದಾಗ ಅವರು ಈ ಸ್ಥೂಲ ದೇಹಕ್ಕೆ ರೆಸ್ಟ್ ಮಾಡೋಣ, ಕೆಲಸ ಮಾಡೋದು ಬೇಡ, ಬೇರೆಯವರು ಯಾರಾದರೂ ಮಾಡಲಿ ಅಂತ ಹೇಳ್ತಿರ್ತಾರೆ. ಆದರೆ ಜ್ಞಾನಿಯಾದವನು ಏನು ಮಾಡ್ತಾನೆ, ಈ ಆತ್ಮಗೆ ಕೆಲಸ ಮಾಡೋಕ್ಕೆ, ಬೆಳೆಯೋಕ್ಕೆ ಇದು ಒಂದು ಅವಕಾಶ ಅಂದ್ಬಿಟ್ಟು ಅವನು ಮುಂದೆ ಬಂದುಬಿಟ್ಟು ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ. ಬಟ್ ದ ಮ್ಯಾನ್ ಹೂ ನೋಸ್ ಸೇಸ್ ದಿಸ್ ವಾಟ್ ವಾಂಟ್ಸ್ ಈಸ್ ನಾಟ್ ಐ ಆ್ಯಂಡ್ ಇಟ್ ಮಸ್ಟ್ ವೇಟ್ ಅ ವೈಲ್. ಸ್ಥೂಲ ದೇಹಕ್ಕೆ ಆಶೆಗಳು ತುಂಬ ಜಾಸ್ತಿ ಇರುತ್ತೆ. ಆದರೆ ನಾನು ಅನ್ನೋದು ಇಲ್ಲಿ ಇಟಾಲಿಕ್ಸಲ್ಲಿ ಹಾಕಿದ್ದಾರೆ. ನಾನು ಅನ್ನೋದು ಈ ಪರಮಾತ್ಮ ನಮ್ಮ ಒಳಗಡೆಯಿಂದನೂ. ಅದಕ್ಕೆ ಈ ಸ್ಥೂಲ ದೇಹದ ಆಸೆಗಳು, ಆಕಾಂಕ್ಷೆಗಳು ಬೇಡ. ನಾವು ಮಾಡಬೇಕಾಗಿರೋದು ಒಳ್ಳೆಯ ಕಾರ್ಯವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆಫನ್ ವೆನ್ ದೇರ್ ಈಸ್ ಆಪರ್ಚುನಿಟಿ ಟು ಹೆಲ್ಪ್ ಸಮನ್, ದ ಬಾಡಿ ಫೀಲ್ಸ್ ಹೌ ಮಚ್ ಟ್ರಬಲ್ ಇಟ್ ವಿಲ್ ಬಿ ಫಾರ್ ಮೀ, ಲೆಟ್ ಸಮನ್ ಎಲ್ಸ್ ಡೂ ಇಟ್. ನಾವು ಕೆಳಮಟ್ಟ ಪ್ರಜ್ಞೆಯಲ್ಲಿ ಯೋಚನೆ ಮಾಡಿದಾಗ ಯಾವುದಾದ್ರು ಕೆಲಸ ಹೇಳಿದ್ರೆ ತಕ್ಷಣ ಹೇಳಿಬಿಡ್ತೀವಿ, ನಾವು ಯಾಕೆ ಮಾಡಬೇಕು, ಬೇರೆಯವ್ರು ಯಾರಾದರೂ ಮಾಡಲಿ, ನಾವು ಯಾಕೆ ನಮ್ಮ ಇದನ್ನು ಕಷ್ಟಪಡೋಣ ಅಂತ, ಬೇರೆಯವ್ರು ಮಾಡಲಿ ಅಂತ ಹೇಳ್ತೀವಿ. ಆದರೆ ಬುದ್ಧಿ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರೋ ಮನುಷ್ಯ ಯಾವಾಗಲೂ ಈ ಕೆಲಸ ಮಾಡೋಕ್ಕೆ ನನಗೆ ಯಾವುದು ಇಲ್ಲಿ ಅಡ್ಡ ಬರಬಾರ್ದು, ಈ ಕೆಲಸ ನಾನು ಮಾಡಬೇಕು ಅಂತ ದೃಢವಾಗಿ ನಿಶ್ಚಯ ಮಾಡಿಬಿಟ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ದ ಬಾಡಿ ಈಸ್ ಯುವರ್ ಆ್ಯನಿಮಲ್. ಇಲ್ಲಿ 3 ವಿಂಗಡ ಮಾಡಿದ್ದಾರೆ: ಸ್ಥೂಲ ದೇಹ, ಕಾಮದೇಹ, ಮನೋದೇಹ. ಈ 3 ದೇಹಾತ್ಮಗಳನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೋತೀವಿ, ಅದರಿಂದ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಆಗುತ್ತೆ, ಮತ್ತು ಅದನ್ನು ಬುದ್ಧಿ ಪ್ರಜ್ಞೆಗೆ ಹೇಗೆ ಬೆಳೆಸ್ಕೋಬೇಕು, ಈ ಅವಕಾಶ ಹೇಗೆ ನಾವು ಬಳಸ್ಕೋಬೇಕು ಅಂತ ಹೇಳ್ತಾರೆ.
ಇಲ್ಲಿ ಮೊದಲನೇದಾಗಿ ದೇಹನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಬಾಡಿ ಈಸ್ ಯುವರ್ ಆ್ಯನಿಮಲ್, ದ ಹಾರ್ಸ್ ಅಪಾನ್ ವಿಚ್ ಯು ರೈಡ್. ಈ ದೇಹಕ್ಕೆ ಅವರು ಕುದುರೆಗೆ ಹೋಲಿಸಿದ್ದಾರೆ. ಕುದುರೆನ ಯಾವ ರೀತಿ ಅದರ ಸವಾರಿ ಅವನು ಹೇಗೆ ಅದನ್ನು ಕಂಟ್ರೋಲ್ ಮಾಡಿ ಅದನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ, ಯಾವ ಕಡೆ ಹೋಗಬೇಕು ಅಂತ ಅವನ ಕೈಯಲ್ಲಿ ಹಿಡಿತಾ ಇರುತ್ತಲ್ವ, ಆ ರೀತಿ ಈ ಸ್ಥೂಲ ದೇಹನ ಆತ್ಮನಿಂದ ನಾವು ಅದನ್ನು ಗೈಡ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ದೇರ್ಫೋರ್ ಯು ಮಸ್ಟ್ ಟ್ರೀಟ್ ಇಟ್ ವೆಲ್ ಆ್ಯಂಡ್ ಟೇಕ್ ಗುಡ್ ಕೇರ್ ಆಫ್ ಇಟ್. ಈ ಕುದುರೆನ ಹೇಗೆ ನಾವು ನೋಡಿಕೊಂಡು ಅದಕ್ಕೆ ಒಳ್ಳೆಯ ಆಹಾರ ಕೊಡ್ತೀವಿ, ವ್ಯಾಯಾಮ ಕೊಡ್ತೀವಿ, ಅದು ಚೆನ್ನಾಗಿರಲಿ, ನಮ್ಗೆ ಎಲ್ಲಿ ಹೋಗಬೇಕು ಅಂತ ಕರ್ಕೊಂಡು ಹೋಗೋ ರೀತಿಲಿ ಅದನ್ನು ಹೇಗೆ ನಾವು ಟ್ರೈನ್ ಮಾಡ್ತೀವೋ ಅದೇ ರೀತಿ ಈ ದೇಹವನ್ನು ಟ್ರೈನ್ ಮಾಡಬೇಕು. ದೇಹ ಹೇಳ್ದಂಗೆ ನಾವು ಆಡೋದಲ್ಲ, ನಾವು ಆತ್ಮ ಒಳಗಡೆ ಒಂದು ಆತ್ಮ ಏನಿದೆಯಲ್ಲ ಅದರ ಹೇಳ್ದಂಗೆ ಈ ದೇಹವನ್ನು ನಾವು ಬೆಳೆಸ್ಕೊಂಡು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಯು ಮಸ್ಟ್ ನಾಟ್ ಓವರ್ ವರ್ಕ್ ಇಟ್, ಯು ಮಸ್ಟ್ ಫೀಡ್ ಇಟ್ ಪ್ರಾಪರ್ಲಿ ಆರ್ ಆನ್ ಪ್ಯೂರ್ ಫುಡ್ ಆ್ಯಂಡ್ ಡ್ರಿಂಕ್ ಓನ್ಲಿ. ಅದನ್ನು ಜಾಸ್ತಿನೂ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ನಮ್ಮ ಕೈ ಮೀರಿ ನಾವು ಕೆಲಸ ಮಾಡಬಾರ್ದು. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬೇಕು. ಜಾಸ್ತಿ ಕೆಲಸ ಮಾಡಿದ್ರೂ ಇದು ಜಾಸ್ತಿ ಆಗುತ್ತೆ, ನಮಗೆ ಸುಸ್ತಾಗತ್ತೆ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದಕ್ಕೆ ಎಷ್ಟು ಕೆಲಸ ಮಾಡಬೇಕೋ ಅದು ಅಷ್ಟೇ ಕೆಲಸ ಮಾಡಬೇಕು, ಮೀರಿನೂ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಈವನ್ ಫ್ರಮ್ ದ ಮೈನ್ಯೂಟೆಸ್ಟ್ ಸ್ಪೆಕ್ ಆಫ್ ಆ್ಯಂಡ್ ಕೀಪ್ ಇಟ್ ಸ್ಟ್ರಿಕ್ಟ್ಲಿ ಕ್ಲೀನ್ ಆಲ್ವೇಸ್ ಈವನ್ ಫ್ರಮ್ ದ ಮೈನ್ಯೂಟೆಸ್ಟ್ ಸ್ಪೆಕ್ ಆಫ್ ಡರ್ಟ್ ಅಂತ ಹೇಳ್ತಾರೆ. ಈ ದೇಹನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾವಾಗೂ ನಾವು ದೇಹನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಫಾರ್ ವಿತೌಟ್ ಅ ಪರ್ಫೆಕ್ಟ್ಲಿ ಕ್ಲೀನ್ ಆ್ಯಂಡ್ ಹೆಲ್ತಿ ಬಾಡಿ ಯು ಕೆನಾಟ್ ಡೂ ದ ಆರ್ಡಿಯಸ್ ವರ್ಕ್ ಆಫ್ ಪ್ರಿಪ್ರೇಷನ್, ಯು ಕೆನಾಟ್ ಬೇರ್ ಇಟ್ ಸೀಸ್ಲೆಸ್ ಸ್ಟ್ರೇನ್. ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ದಿದ್ರೆ ರೋಗಗಳಿಗೆ ನಾವು ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಆಹ್ವಾನ ಕೊಟ್ಟಾಗ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಈ ಥಿಯಾಸಫಿ ಕೆಲಸ ಅಥವಾ ಈ ಬೆಳವಣಿಗೆ ಕೆಲಸ ನಮ್ಮ ಕೈಯಲ್ಲಿ ಆಗಲ್ಲ ಅವಾಗ. ಹಾಗಾಗಿ ನಮ್ಮ ದೇಹನೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತು ಈ ಪದದಲ್ಲಿ ಮುಂದೆ ಹೋಗ್ತಾ 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 ನಮಗೆ ಜಾಸ್ತಿ ಕೆಲಸ ಸಿಗುತ್ತೆ, ಅದಕ್ಕೂ ನಾವು ರೆಡಿ ಇರಬೇಕು. ಹಾಗಾಗಿ ಈ ದೇಹವನ್ನು ಸ್ವಚ್ಛವಾಗಿ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಇಟ್ ಮಸ್ಟ್ ಆಲ್ವೇಸ್ ಬಿ ಯು ಹೂ ಕಂಟ್ರೋಲ್ ದ್ಯಾಟ್ ಬಾಡಿ, ನಾಟ್ ಇಟ್ ದ್ಯಾಟ್ ಕಂಟ್ರೋಲ್ಸ್ ಇಟ್. ಅದೇ ಹೇಳ್ತಾರೆ, ಆತ್ಮಂದ ನೀವು ಈ ಸ್ಥೂಲ ದೇಹವನ್ನು ಕಂಟ್ರೋಲ್ ಮಾಡಬೇಕು, ಸ್ಥೂಲ ದೇಹ ಹೇಳ್ದಂಗೆ ನಾವು ಕೇಳಬಾರ್ದು ಅಂತ ಹೇಳ್ತಾರೆ. ದ ಆಸ್ಟ್ರಲ್ ಮತ್ತು ಇಲ್ಲಿ ಕಾಮದೇಹದ ಬಗ್ಗೆ ಹೇಳ್ತಾರೆ. ದೇಹನ ನಾವು ಹೆಂಗೆ ಶುದ್ಧಿಯಾಗಿ ಇಟ್ಕೋಬೇಕು, ಪರಿಶುದ್ಧವಾಗಿ ಇಟ್ಕೋಬೇಕು, ಅದನ್ನು ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳ್ತಾರೆ. ದ ಆಸ್ಟ್ರಲ್ ಬಾಡಿ ಹ್ಯಾಸ್ ಇಟ್ಸ್ ಡಿಸೈರ್ಸ್, ಡಜನ್ಸ್ ಆಫ್ ದೆಮ್. ಇಟ್ ವಾಂಟ್ಸ್ ಯು ಟು ಬಿ ಆ್ಯಂಗ್ರಿ, ಟು ಸೇ ಶಾರ್ಪ್ ವರ್ಡ್ಸ್, ಟು ಫೀಲ್ ಜೆಲಸ್, to be greedy for money, to envy others, their possessions, to yield yourself to depression. ಈ ಲೋಕಕ್ಕೆ ಆಸೆಗಳು ಜಾಸ್ತಿ, 1-2-10 ಆಸೆಗಳಿರುತ್ತೆ. ನಾವು ಅದಕ್ಕೆ ಕೋಪ ಬರಬೇಕು ಮತ್ತು ಕ್ರೌರ್ಯವಾಗಿ ಮಾತಾಡಬೇಕು, ಬೇರೆಯವ್ರಿಗೆ ಬೈಯೋದು ಅಥವಾ ಅಸೂಯೆ ಪಡೋದು, ಅದೆಲ್ಲ ಈ ಕಂಪನಗಳು ಈ ಸ್ಥೂಲ ದೇಹಕ್ಕೆ ಇಷ್ಟ. ಅದರಿಂದ ನಮಗೆ ಖಿನ್ನತೆ ಕೂಡ ಬರುತ್ತೆ. ನಾವು ಬೇರೆಯವರಿಗೆ ನೋಡ್ತಾ ಇದ್ದಾಗ ಅವರಿಷ್ಟು ಬೆಳೆದ್ರು, ನಮಗಿಂತ ಮುಂದೆ ಹೋದರು ಅಂತ ಆ ರೀತಿ ನಾವು ಕಂಪೇರ್ ಮಾಡ್ಕೊಂಡು ಹೋದಾಗ ನಮಗೆ ಖಿನ್ನತೆ ಬರುತ್ತೆ. ಅದನ್ನೆಲ್ಲ ಮಾಡಬೇಡಿ, ಶುದ್ಧವಾಗಿ ಇಟ್ಕೊಳ್ಳಿ ನೀವು ಕಾಮದೇಹವನ್ನು ಅಂತ ಹೇಳ್ತಾರೆ. ಆಲ್ ದೀಸ್ ಥಿಂಗ್ಸ್ ಇಟ್ ವಾಂಟ್ಸ್ ಆ್ಯಂಡ್ ಮೆನಿ ಮೋರ್, ನಾಟ್ ಬಿಕಾಸ್ ಇಟ್ ವಿಶಸ್ ಟು ಹಾರ್ಮ್ ಯು, ಬಟ್ ಬಿಕಾಸ್ ಇಟ್ ಲೈಕ್ಸ್ ವೈಲೆಂಟ್ ವೈಬ್ರೇಷನ್ಸ್ ಆ್ಯಂಡ್ ಲೈಕ್ಸ್ ಟು ಚೇಂಜ್ ದೆಮ್ ಕಾನ್ಸ್ಟೆಂಟ್ಲಿ. ಇದೆಲ್ಲ ಕಂಪನಗಳಾಗೋದು ನಿಮ್ಮ ದೇಹದಲ್ಲಿ ನಿಮಗೆ ಬೇಕು ಅಂತಲ್ಲ, ಆದರೆ ಈ ಕಾಮದೇಹಕ್ಕೆ ಅದು ಇಷ್ಟ, ಈ ಕಂಪನಗಳು ಇಷ್ಟ. ಹಾಗಾಗಿ ಇದಕ್ಕೆಲ್ಲ ನೀವು ಬಾಗಬೇಡಿ, ಶುದ್ಧವಾಗಿ ಇಟ್ಕೊಳ್ಳಿ ನೀವು ಕಾಮದೇಹನ ಅಂತ ಹೇಳ್ತಾರೆ. ಬಟ್ ಯು ವಾಂಟ್ ನನ್ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ದೇರ್ ಫೋರ್ ಯು ಮಸ್ಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಯೋರ್ ವಾಂಟ್ಸ್ ಆ್ಯಂಡ್ ಯೋರ್ ಬಾಡೀಸ್. ಇಲ್ಲಿ ವಿವೇಕನ ಹೇಗೆ ನಾವು ಇಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಸ್ಥೂಲ ದೇಹನ ಮತ್ತು ಬುದ್ಧಿ ಪ್ರಜ್ಞೆಯನ್ನು ಯಾವ ರೀತಿ ಅದು ಸೆಪ್ರೇಟ್ ಮಾಡ್ಕೋಬೇಕು. ದೇಹನ ಸ್ಥೂಲ ದೇಹಕ್ಕೆ ನೀವು ಗಮನ ಕೊಡಬೇಡಿ, ಆತ್ಮ ಬುದ್ಧಿ ಪ್ರಜ್ಞೆಯಿಂದ ಯಾವಾಗಲೂ ಕೆಲಸ ಮಾಡಿಕೊಳ್ಳಿ. ನಿಮ್ಮ ಆಸೆಗಳನ್ನು ಬುದ್ಧಿ ಪ್ರಜ್ಞೆಯ ಬೆಳಕಲ್ಲಿ ನೀವು ಆಸೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತಿಲ್ಲಿ ನೆಕ್ಸ್ಟು ಮನೋದೇಹವನ್ನು ಹೇಳ್ತಾರೆ. ನಮ್ಮ ಮನೋದೇಹದಲ್ಲಿ ಏನೇನು ನಡೆಯುತ್ತೆ, ಅದು ಪರಿಶುದ್ಧವಾಗಿ ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾರೆ.
Your mental body wishes to think itself proudly separate, to think much of itself and little of others. ನಮ್ಮ ಮನೋದೇಹ ಯಾವಾಗಲೂ ಸ್ವಾರ್ಥ ಜಾಸ್ತಿ, ಅಹಂಕಾರ ಜಾಸ್ತಿ, ಬೇರೆಯವರು ನಮಗಿಂತ ಕೀಳಿದ್ದಾರೆ ಅಂತ ನಾವು ಅನ್ಕೋತೀವಿ. ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. Even when you have turned it away from worldly things, it still tries to calculate for itself to make you think of your own progress instead of thinking of the master's work and helping others. ನಾವು ಎಷ್ಟೇ ಈ ದಾರಿಲಿ ಮುಂದೆ ಹೋದ್ರೂ ಆ ಅಹಂಕಾರ ಅನ್ನೋದು ಒಂದಿರುತ್ತೆ. ಮನೋದೇಹಕ್ಕೆ ಅದೊಂದು ಅಹಂಕಾರ ಅನ್ನೋದಿರುತ್ತೆ. ನಾವು ಇಷ್ಟು ಬೆಳೆದು ಬಿಟ್ಟಿದ್ದೀವಿ, ಅವ್ರಿಗಿಂತ ನಾವು ಬೆಳೆದಿದ್ದೀವಿ, ಯಾವಾಗಲೂ ನಮ್ಮ ಕೆಳಗಡೆ ಇರೋರಿಗೆ ನಾವು ಹೋಲಿಸ್ತಾ ಇರ್ತೀವಿ. ಆದರೆ ಒಂದು ಕಡೆ ಕೇಳಿದ್ರೆ ನಾನು ಹೇಳ್ತಾಯಿದ್ವಿ, ನಮಗಿಂತ ಕೆಳಗಡೆ ಇರೋರು ವ್ಯತ್ಯಾಸ ಎಷ್ಟಿದೆಯೋ ಅಷ್ಟೇ ನಮಗಿಂತ ಮೇಲ್ಗಡೆ ಇರೋರ್ಗೂ ವ್ಯತ್ಯಾಸ ಅಷ್ಟೇ ಇದೆ. ಹಾಗಾಗಿ ನಮ್ಮ ಗಮನ ಯಾವಾಗಲೂ ಮೇಲಿರೋರು, ಉನ್ನತವಾಗಿ ಬೆಳೆದಿರೋರನ್ನ ನೋಡಬೇಕು, ಕೆಳಮಟ್ಟದಲ್ಲಿರೋರಿಗೆ ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಾವು ಯಾಕೆ ಆ ರೀತಿ ಮಾಡಬೇಕಂದ್ರೆ ಆ ಗುರುಗಳ ಕೆಲಸಕ್ಕೆ ನಾವು ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. When you meditate, it will try to make you think of the many different things which it wants instead of one thing which you want. ನಾವು ಯಾವಾಗಲೂ ಧ್ಯಾನ ಕೂತ್ಕೊಳ್ಳುವಾಗ ಏನಾಗುತ್ತೆ, ಬೇರೆ ಯೋಚನೆಗಳೇ ಜಾಸ್ತಿ, ಗುರುಗಳ ಆಲೋಚನೆ ನಾವು ಮಾಡಲ್ಲ. ಅಲ್ಲಿ ಬುದ್ಧಿ ಪ್ರಜ್ಞೆಯಿಂದ, ವಿವೇಕದಿಂದ ಯಾವುದಕ್ಕೆ ಮಹತ್ವ ಕೊಡಬೇಕು, ಆ ಧ್ಯಾನದಲ್ಲಿ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಗುರುಗಳ ಕೆಲಸ ಏನು ಅದನ್ನು ತಿಳ್ಕೊಂಡು ಧ್ಯಾನ ಮಾಡಿಕೊಂಡು ನಾವು ಮುಂದುವರಿತಾ ಹೋಗಬೇಕು. ಯು ಮಸ್ಟ್ ನಾಟ್ ಮೈಂಡ್ ಯು ಆರ್ ನಾಟ್ ದಿಸ್ ಮೈಂಡ್ ಬಟ್ ಇಟ್ ಈಸ್ ಯೋರ್ಸ್ ಟು ಯೂಸ್. ಸೊ ಹಿಯರ್ ಅಗೇನ್ ಡಿಸ್ಕ್ರಿಮಿನೇಷನ್ ಈಸ್ ನೆಸೆಸರಿ. ಈ ಬುದ್ಧಿ, ಮೆದುಳು ಅಂತ ಏನು ಹೇಳ್ತಾರಲ್ಲ, ಆ ಮೆದುಳು ನಾನಲ್ಲ, ಬುದ್ಧಿ ನಾನು ಅಥವಾ ಆತ್ಮ ನಾನು, ಪರಮಾತ್ಮ ನಾನು, ಪ್ರಜ್ಞೆ ನಾನು ಅಂತ ಅಂದ್ಕೊಳ್ಳುವಾಗ ಅಲ್ಲೂ ನಮಗೆ ವಿವೇಕ ಬೇಕು. ಮೆದುಳು ಯಾವುದು, ಬುದ್ಧಿ ಯಾವುದು, ಪ್ರಜ್ಞೆ ಯಾವುದು ಅಂತ ತಿಳ್ಕೊಂಡು ಆ ರೀತಿ ನಾವು ಪರಿಶುದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾಮದೇಹನ. ಯು ಮಸ್ಟ್ ವಾಚ್ ಅನ್ಸೀಸಿಂಗ್ಲಿ ಆರ್ ಯು ವಿಲ್ ಫೇಲ್. ಯಾವಾಗಲೂ ಅವೇರ್ನೆಸ್ ಅಂತ ಹೇಳ್ತಾರೆ JK, ಎಚ್ಚರಿಕೆ, ಯಾವಾಗಲೂ ಎಚ್ಚರಿಕೆ. ನಮ್ಮ ಪ್ರತಿಯೊಂದು ನಾವು ಏನು ಯೋಚನೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಮಾತಾಡ್ತೀವಿ, ತಿಂತೀವಿ, ಕೂತ್ಕೋತೀವಿ, ಹೇಳ್ತೀವಿ, ಯಾವಾಗಲೂ ಪ್ರಜ್ಞೆ ವಿವೇಕದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ವಿವೇಕ ಇದ್ದಾಗ ಇದೆಲ್ಲ ನಮಗೆ ಗಮನಕ್ಕೆ ಬರ್ತಾ ಹೋಗುತ್ತೆ. ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಅಕಲ್ಟಿಸಮ್ ನೋಸ್ ನೋ ಕಾಂಪ್ರಮೈಸ್. ಸರಿ ತಪ್ಪು ಮಧ್ಯ ಯಾವತ್ತೂ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಆಧ್ಯಾತ್ಮದಲ್ಲಿ ಮುಂದೆ ಬರೆದವನು ಯಾವಾಗಲೂ ಅವನು ಸತ್ಯವನ್ನೇ ನುಡಿತಾನೆ, ಸರಿಯಾದದ್ದನ್ನೇ ಮಾಡ್ತಾನೆ. ಯಾವುದೇ ಒಂದು ಸಿಚುವೇಷನಲ್ಲಿ ನಾನು ಇದು ಮಾಡಿದ್ರೆ ಸರಿ ಹೋಗುತ್ತೆ, ಪರವಾಗಿಲ್ಲ, ನಾಳೆ ನೋಡ್ಕೊಳ್ಳೋಣ, ಇವತ್ತು ಸರಿ ಮಾಡಿದಿದ್ರೆ ಅಂತ ಬರೋದೇ ಇಲ್ಲ. ಯಾವಾಗಲೂ ಯು ಹ್ಯಾವ್ ಟು ಡೂ ದ ರೈಟ್ ಥಿಂಗ್, ನೋ ಕಾಂಪ್ರಮೈಸ್ ಅಂತ ಹೇಳ್ತಾರೆ. ಸಣ್ಣ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಯಾವಾಗಲೂ ಸರಿಯಾದದನ್ನೇ ಮಾಡಬೇಕು, ತಪ್ಪನ್ನ ಯಾವತ್ತೂ ನಾವು ಮಾಡೋದು ಬೇಡ ಅಂತ. ಅಟ್ ವಾಟ್ ಎವರ್ ಅಪೇರೆಂಟ್ ಕಾಸ್ಟ್, ದ್ಯಾಟ್ ವಿಚ್ ಈಸ್ ರೈಟ್ ಯು ಮಸ್ಟ್ ಡೂ, ದ್ಯಾಟ್ ವಿಚ್ ಈಸ್ ರಾಂಗ್ ಯು ಮಸ್ಟ್ ನಾಟ್ ಡೂ, ನೋ ಮ್ಯಾಟರ್ ವಾಟ್ ದ ಇಗ್ನೋರೆಂಟ್ ಮೇ ಥಿಂಕ್ ಆರ್ ಸೇ. ಎಷ್ಟೇ ಕಷ್ಟ ಆದರೂ, ಯಾವುದೇ ಪರೀಕ್ಷೆ ಇದ್ದರೂ ನಾವು ಯಾವಾಗಲೂ ಸರಿಯಾದದನ್ನೇ ನಾವು ಚೂಸ್ ಮಾಡಬೇಕು, ಅದನ್ನೇ ಸೆಲೆಕ್ಟ್ ಮಾಡಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಯೋಚನೆ ಮಾಡಲಿ, ಯಾಕಂದರೆ ಅವ್ರು ಅಜ್ಞಾನಿಗಳು, ಅವ್ರಿಗೆ ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ನಾವು ಸ್ವಲ್ಪ ತಿಳ್ಕೊತಾ ಇದ್ದೀವಿ, ಯಾವಾಗಲೂ ನಾವು ಸರಿಯಾದದನ್ನೇ ಆರಿಸ್ಕೋಬೇಕು ಅಂತ ಹೇಳ್ತಾರೆ. ಯು ಮಸ್ಟ್ ಸ್ಟಡಿ ಡೀಪ್ಲಿ ದ ಹಿಡನ್ ಲಾಸ್ ಆಫ್ ನೇಚರ್ ಆ್ಯಂಡ್ ವೆನ್ ಯು ನೋ ದೆಮ್ ಅರೇಂಜ್ ಯುವರ್ ಲೈಫ್ ಅಕಾರ್ಡಿಂಗ್ ಟು ದೆಮ್ ಯೂಸಿಂಗ್ ಆಲ್ವೇಸ್ ರೀಸನ್ ಆ್ಯಂಡ್ ಕಾಮನ್ ಸೆನ್ಸ್. ಈ ಪ್ರಕೃತಿ ನಿಯಮಗಳನ್ನು ನಾವು ತಿಳ್ಕೋಬೇಕು. ಯಾವಾಗ ನಾವು ಪ್ರಕೃತಿಯ ನಿಯಮಗಳನ್ನ ತಿಳ್ಕೋತೀವೋ ಅದ್ರ ಜೊತೆಗೆ ನಾವು ಹರ್ಕೊಂಡು ಹೋಗ್ತೀವಿ, ಅದ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ತೀವಿ. ಹಾಗಾಗಿ ನಮ್ಮ ಜೀವನವೂ ಸುಲಭವಾಗುತ್ತೆ. ಇವಾಗ ನದಿಯಲ್ಲಿ ನಾವು ಸ್ವಿಮ್ ಮಾಡ್ಕೊಂಡು ಹೋಗೋದಾಗ ಅದ್ರದ್ದು ಅಗೇನ್ಸ್ಟ್, ಅದ್ರ ವಿರುದ್ಧವಾಗಿ ನಾವು ಸ್ವಿಮ್ ಮಾಡ್ಕೊಂಡು ಹೋದರೆ ಕಷ್ಟ ನಮಗೆ, ನಾವೇ ಅನುಭವಿಸ್ಬೇಕು ಆ ಕಷ್ಟ.
ಅದ್ರ ಬದಲು ಪ್ರಕೃತಿ ನಿಯಮ ಯಾವ ಕಡೆ ಇದೆ, ನದಿ ಯಾವ ಕಡೆ ಹರಿಯುತ್ತೋ ನಾವು ಹರ್ಕೊಂಡು ಹೋದರೆ ಈಸಿ ಆಗುತ್ತೆ. ಅದೇ ರೀತಿ ಪ್ರಕೃತಿ ನಿಯಮನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಜೀವನ ಸಹಜವಾಗಿ ನಡ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಯು ಮಸ್ಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್. ಮುಖ್ಯ ಅಮುಖ್ಯದ ಒಂದು ವಿವೇಕವನ್ನು ನಾವು ಪಡ್ಕೋಬೇಕು ಅಂತ ಹೇಳ್ತಾರೆ. Firm as a rock where right and wrong are concerned, yield always to others in things which do not matter. ಈ ಮುಖ್ಯ ಅಮುಖ್ಯ ಯಾವುದಿದೆಯೋ ನಾವು ಒಂದು ಕಲ್ಲು ಬಂಡೆ ಥರ ಯಾವಾಗಲೂ ಸ್ಟ್ರಾಂಗಾಗಿ ಸತ್ಯವನ್ನೇ ಹಿಡಿಬೇಕು, ಮುಖ್ಯವನ್ನೇ ಮಾಡಬೇಕು. ಬೇರೆಯವ್ರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ನಮಗೆ ಬೇಡ. ನಮ್ಗೆ ಯಾವ್ದು ಸತ್ಯ ಅನಿಸುತ್ತೋ, ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡೋಣ ಅಂತ ಹೇಳ್ತಾರೆ. ಫಾರ್ ಯು ಮಸ್ಟ್ ಬಿ ಆಲ್ವೇಸ್ ಜೆಂಟಲ್ ಆ್ಯಂಡ್ ಕೈಂಡ್, ರೀಸನಬಲ್ ಆ್ಯಂಡ್ ಅಕಾಮಿಡೇಟಿಂಗ್, ಲೀವಿಂಗ್ ಟು ಅದರ್ಸ್ ದ ಸೇಮ್ ಫುಲ್ ಲಿಬರ್ಟಿ ವಿಚ್ ಯು ನೀಡ್ ಫಾರ್ ಯೋರ್ ಸೆಲ್ಫ್. ನಮ್ಮ ಪ್ರಿನ್ಸಿಪಲ್ ಏನಿರುತ್ತೋ ಅದರಲ್ಲಿ ಅಡಚಣೆ ಬಂದಾಗ ನಾವು ಯಾವಾಗಲೂ ಸ್ಥಿರತೆ ಇಟ್ಕೋಬೇಕು, ಸತ್ಯವನ್ನೇ ಮಾಡಬೇಕಲ್ಲಿ. ಈ ಸಣ್ಣ ಪುಟ್ಟದ್ರಲ್ಲೆಲ್ಲ ನಾವು ಬಿಟ್ಕೊಟ್ಬಿಡಬೇಕು. ಏನೋ ಅವ್ನಿಗೆ ಗೊತ್ತಾಗಲಿಲ್ಲ, ತಿಳ್ಕೊಂಡಿಲ್ಲ, ಬಿಟ್ಬಿಡೋಣ. ಹಾಗೆಯೇ ನಾವು ಮಾತಾಡುವಾಗಲೂ ಅಷ್ಟೇ ಸಮಾಧಾನವಾಗಿ ನಿಧಾನವಾಗಿ ಹೇಳಬೇಕು, ಪ್ರೇಮ ಇರಬೇಕಲ್ಲಿ. ಬೇರೆಯವ್ರನ್ನ ತಿದ್ದೋಕ್ಕೆ ಹೋಗುವಾಗ, ಮಾಡೋಕ್ಕೆ ಹೋದಾಗ ನಾವು ನಿಧಾನವಾಗಿ ಹೇಳ್ಕೋಬೇಕು. ನನಗೆ ಗೊತ್ತು ನೀನು ಸರಿಗೆ ಮಾಡ್ತಾಯಿಲ್ಲ ಅಂತ ನಾವು ಅಧಿಕಾರ ಅಲ್ಲಿ ತೋರ್ಸೋಂಗೇ ಇಲ್ಲ. ಯಾವತ್ತೂ ನಮ್ಮ ಗುರುಗಳು ನಮಗೂ ಯಾವತ್ತೂ ಹೇಳಿಲ್ಲ ಆ ಥರ, ಅಧಿಕಾರ ತೋರಿಸೇ ಇಲ್ಲ ಅವರು. ಈ ಥರ ಇದೆ ಅಷ್ಟೇ. ಪಾಲಿಸೋದು ಪಾಲಿಸದೇ ಇರೋದು ನಿಮಗೆ ಬಿಟ್ಟಿರೋದು ಅಂತ ಹೇಳ್ತಾರೆ. ಟ್ರೈ ಟು ಸಿ ವಾಟ್ ಈಸ್ ವರ್ತ್ ಡೂಯಿಂಗ್ ಆ್ಯಂಡ್ ರಿಮೆಂಬರ್ ದ್ಯಾಟ್ ಯು ಮಸ್ಟ್ ನಾಟ್ ಜಡ್ಜ್ ಬೈ ದ ಸೈಜ್ ಆಫ್ ಥಿಂಗ್ಸ್. ಯಾವ ಕೆಲಸ ನಿಮ್ಮ ಮುಂದೆ ಬಂದಾಗ ಗುರುಗಳ ವಿಷಯದಲ್ಲಿ ಅಥವಾ ಒಂದು ಪ್ರಜ್ಞೆಯ ಬೆಳೆಸೋ ವಿಷಯದಲ್ಲಿದ್ದರೂ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನೀವು ಅದನ್ನು ಮಾಡ್ಕೊಂಡು ಹೋಗಿ ಅಂತಾರೆ. ಯಾವುದು ಕೆಲಸ ಸಣ್ಣದು ದೊಡ್ಡದು ಅಂತ ಇಲ್ಲವೇ ಇಲ್ಲ. A small thing which is directly useful in the master's work is far better worth doing than a large thing which the world would call good. ಸಣ್ಣ ಕೆಲಸ ಮಾಡಿದ್ರೂ ಆ ಗುರುಗಳಿಗೋಸ್ಕರ ಅಂತ ನೀವು ಮಾಡಿದ್ರೆ ಅದು ಅಷ್ಟೇ ಮುಖ್ಯ. ಎಲ್ಲರೂ ಸಮಾಜ ನೋಡ್ತಾರೆ, ನಾನು ದೊಡ್ಡ ಕೆಲಸ ಮಾಡ್ತೀವಿ, ಒಂದು 10 ಜನ ನೋಡ್ತಾರೆ ನನಗೆ, ಆವಾಗ ಆ ಕೆಲಸ ಮಾಡ್ತೀನಿ ಅನ್ನೋದು ದೊಡ್ಡ ತಪ್ಪು. ಯಾವುದೇ ಸಣ್ಣ ಕೆಲಸ ಗುರುಗಳಿಗೋಸ್ಕರ ಮಾಡೋಂಗಿದ್ರೆ ಅದು ಯಾವಾಗಲೂ ಸರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕಥೆ ಜ್ಞಾಪಕ ಬರುತ್ತೆ. ಋಷಿಗಳು, ಒಬ್ಬರು ಋಷಿ ಬೆಟ್ಟದ ಮೇಲೆ ಇರ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವ್ರು ಕೆಳಗಡೆ ಬಂದು ಸ್ನಾನ ಮಾಡಿಕೊಂಡು ವಾಪಸ್ ಹೋಗ್ಬಿಟ್ಟು ಧ್ಯಾನಕ್ಕೆ ಕೂತ್ಕೋತಾ ಇರ್ತಾರೆ. ಅವ್ರು ಹೇಳೋಕ್ಕೆ ಮುಂಚೆ ಒಬ್ಬರು ಯಾರೋ ಬಂದು ಅಲ್ಲಿ ಗುಡಿಸಿ ರಂಗೋಲಿ ಹಾಕಿ ಅವ್ರು ಹೋಗೋ ದಾರಿಲೆಲ್ಲ ನೀಟ್ ಮಾಡಿರ್ತಾರೆ. ಈ ರೀತಿ ತುಂಬ ವರ್ಷ ಹೀಗೆ ನಡೀತಾ ಇರುತ್ತೆ. ಆ ಗುರುಗಳಿಗೆ ಗೊತ್ತಿಲ್ಲ ಯಾರು ಈ ಥರ ಮಾಡ್ತಾರೆ ಅಂತ. ತುಂಬ ವರ್ಷ ಆದಮೇಲೆ ಅವರು ಬಂದು ಕೇಳ್ತಾರಂತೆ ಯಾರಿಗೋ ಅಲ್ಲಿ, ಅವ್ರು ಯಾರು ಇದು ಕ್ಲೀನ್ ಮಾಡೋದು, ನಾನು ಹೇಳೋಕ್ಕೆ ಮುಂಚೆನೇ ಯಾರೋ ಬಂದು ಕ್ಲೀನ್ ಮಾಡಿರ್ತಾರೆ ಅಂತ. ಅಲ್ಲೊಬ್ಬರು ಅಜ್ಜಿ ಇದ್ದಾರೆ ಶಬರಿ ಅಂತ, ಅವ್ರು ಮಾಡ್ತಾರೆ. ಅವ್ರು 4 ಗಂಟೆಗೆ ಗುರುಗಳು ಎದ್ದು ಅಲ್ಲಿ ಸ್ನಾನಕ್ಕೆ ಹೋಗ್ಬೇಕಂದ್ರೆ ಆಯಮ್ಮ 3 ಗಂಟೆಗೆ ಎದ್ದು ಮಾಡ್ತಿರ್ತಾರೆ. ಆವಾಗ ಯಾರೂ ಎದ್ದಿರಲ್ಲ, ಅವರೊಬ್ಬರೇ ಬಂದು ಬರೀ ಗುಡಿಸ್ಬಿಟ್ಟು ಹೋಗ್ತಾರೆ. ಅದೊಂದು ಸಣ್ಣ ಕೆಲಸ, ದೊಡ್ಡ ಕೆಲಸನೂ ಇಲ್ಲ. ಬಟ್ ಆದರೆ ಶಬರಿಗೆ ಸಿಕ್ಕಿದ್ದೇನು, ರಾಮನ ದರ್ಶನ, ಆ ಮಹಾಪುರುಷನ ದರ್ಶನ ಸಿಕ್ತು. ಹಾಗಾಗಿ ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಮಾಡೋದು ಬೇಕಾಗಿಲ್ಲ. ಗುರುಗಳಿಗೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಮಾಡಬೇಕು. ಯು ಮಸ್ಟ್ ಡಿಸ್ಟಿಂಗ್ವಿಷ್ ನಾಟ್ ಓನ್ಲಿ ದ ಯೂಸ್ಫುಲ್ನೆಸ್ ಆಫ್ ದ ಯೂಸ್ಲೆಸ್ ಬಟ್ ದ ಮೋರ್ ಯೂಸ್ಫುಲ್ ಫ್ರಮ್ ದ ಲೆಸ್ ಯೂಸ್ಫುಲ್. ಇಲ್ಲಿ ಉಪಯುಕ್ತವಾದದ್ದು ಹಾಗಾದರೆ ಉಪಯುಕ್ತವಾಗದೇ ಇರೋದ್ರ ವಿವೇಕ ಇದೆ. ಅದು ಬಿಟ್ಟಿನೂ ಅದರಲ್ಲಿ ಜಾಸ್ತಿ ಉಪಯೋಗ ಆಗೋದು ಮತ್ತು ಕಮ್ಮಿ ಉಪಯೋಗ ಆಗೋದು ಅದರದ್ದು ವಿವೇಕ ನಾವು ತಿಳ್ಕೋಬೇಕು. ಇದು ಒಂದೇ ಇಂಪಾರ್ಟೆಂಟು. 2 ಬರುತ್ತೆ ಒಂದೊಂದು ಸತಿ, ಈ ಕೆಲಸ ಮಾಡಲೋ ಬೇಡವೋ ಅಂತ. ಯಾವುದು ಮುಖ್ಯ ಅದು ಮಾಡಬೇಕು. ಅದರಲ್ಲಿ ಉಪಯುಕ್ತ ಯಾವುದು ಅನುಪಯುಕ್ತ ಯಾವುದು ಅದನ್ನ ನೋಡ್ಕೋಬೇಕು. ಅದ ನಂತರ ಇವಾಗ ಕೆಲಸಕ್ಕೆ ಇವತ್ತು ಕರೆದಿದ್ದಾರೆ, ಇವತ್ತು ಬಂದುಬಿಡಬೇಕು ಕೆಲಸಕ್ಕೆ, ಇಲ್ಲ ನಾನು ನಾಳೆ ಬಂದು ನೋಡ್ತೀನಿ ಅಂತ ಹೇಳಿದ್ರೆ ಅದು ಉಪಯೋಗ ಆಗಲ್ಲ. ಬೇಕಾಗಿರೋದು ನಿಮ್ಮ ಸಹಾಯ ಬೇಕಾಗಿರೋದು ಅವತ್ತಿಗೆ ಬೇಕಾಗುತ್ತೆ. ಹಾಗಾಗಿ ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತೀವಿ. ಟು ಫೀಡ್ ದ ಪೂರ್ ಈಸ್ ಅ ಗುಡ್ ಆ್ಯಂಡ್ ನೋಬಲ್ ಆ್ಯಂಡ್ ಯೂಸ್ಫುಲ್ ವರ್ಕ್, ಯಟ್ ಟು ಫೀಡ್ ದ ನೋಬಲ್ ಸೋಲ್ಸ್ ಈಸ್ ನೋಬ್ಲರ್ ಆ್ಯಂಡ್ ಮೋರ್ ಯೂಸ್ಫುಲ್ ದ್ಯಾನ್ ಟು ಫೀಡ್ ದೇರ್ ಬಾಡೀಸ್. ಇಲ್ಲಿ ಹೇಳ್ತಾರೆ,
ಒಬ್ಬ ಭಿಕ್ಷುಕನಿಗೆ ಊಟ ಒಂದಿನ ಹಾಕ್ತೀರಾ, 4 ದಿನ ಹಾಕ್ತೀರಾ, ಅದಾದ ನಂತರ ಒಂದು ಗತಿ ಏನು? ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಅದ್ರ ಬದಲು ಅವ್ನಿಗೊಂದು ಕರಕುಶಲತೆನೋ ಅಥವಾ ಏನಾದರೂ ಒಂದು ಕೆಲಸ ಹೇಳ್ಕೊಟ್ಬಿಟ್ರೆ ಅವ್ನು ಜೀವನ ಪೂರ್ತಿ ದುಡ್ಕೊಂಡಿರ್ತಾನೆ. ಆ ರೀತಿ ನಾವು ಉಪಯೋಗ ಆಗೋದು, ಉಪಯೋಗ ಆಗದೇ ಇರೋದು ನಾವು ತಿಳ್ಕೋಬೇಕು. ವಿವೇಕ ನಮಗಿರಬೇಕು. ಬಸ್ ಸ್ಟಾಪಲ್ಲಿ ಅಥವಾ ಸಿಗ್ನಲ್ಸಲ್ಲಿ ದುಡ್ಡು ಕೊಟ್ಬಿಡ್ತೀವಿ, ಆ ದುಡ್ಡಿಂದ ಏನು ಮಾಡ್ತಾರೆ ಅಂತಲೂ ಅದು ಮುಖ್ಯ. ಆವಾಗ ಹಸಿವಾಗಿರುತ್ತೆ, ಒಂದು ಊಟ ತಂದು ಕೊಡಬೇಕು ಅವನಿಗೆ, ಅದು ಇಂಪಾರ್ಟೆಂಟು. ಆವಾಗ ಆ ಕೆಲಸ ಮಾಡಬೇಕು. ಆ ರೀತಿ ನಾವು ವಿವೇಕವನ್ನು ಪ್ರತಿ ಹೆಜ್ಜೆಯಲ್ಲೂ ನಾವು ಬೆಳೆಸ್ಕೋಬೇಕು. ಎನಿ ರಿಚ್ ಮ್ಯಾನ್ ಕ್ಯಾನ್ ಫೀಡ್ ದ ಬಾಡಿ, ಬಟ್ ಓನ್ಲಿ ದೋಸ್ ಹೂ ನೋ ಕ್ಯಾನ್ ಫೀಡ್ ದ ಸೋಲ್ ಅಂತ ಹೇಳ್ತಾರೆ. ಯಾವುದೇ ಒಂದು ಶ್ರೀಮಂತ ಒಂದು ಭಿಕಾರಿಗೆ ಅಥವಾ ಭಿಕ್ಷುಕನಿಗೆ ಊಟ ಕೊಡ್ಬೋದು, ಆದರೆ ಜ್ಞಾನಿ ಮಾತ್ರ ಆ ಆತ್ಮನಿಗೆ ಜ್ಞಾನ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಹವೆವರ್ ವೈಸ್ ಯು ಮೇ ಬಿ ಆಲ್ರೆಡಿ ಆನ್ ದಿಸ್ ಪಾತ್, you have much to learn, so much that here also there must be discrimination, and you must think carefully what is worth learning. ಇಲ್ಲಿ ಹೇಳ್ತಾರೆ, ನಾವು ಎಷ್ಟೇ ತಿಳ್ಕೊಂಡಿದ್ರೂ ಜ್ಞಾನ ಅನ್ನೋದು ಸಾಗರದ ಥರ. ನಾವು ಇಷ್ಟು ತಿಳ್ಕೊಂಡಿದ್ದೀವಿ, ನನ್ನ ಬುದ್ಧಿ ಪ್ರಜ್ಞೆ ಬೆಳೆದ್ಬಿಟ್ಟಿದೆ, ನಾನು ಅವ್ರಿಗಿಂತ ಮೇಲೆ ಬೆಳೆದ್ಬಿಟ್ಟಿದ್ದೀನಿ ಅನ್ನೋದು ಬೇಡ. ಜ್ಞಾನ ಸಾಗರದ ಥರ. ಹಾಗಾಗಿ ನಾವು ಎಷ್ಟು ತಿಳ್ಕೊಂಡಿದ್ದೀವೋ ಅದನ್ನೇ ಜಾಸ್ತಿ ಉಪಯೋಗಿಸ್ಕೊಳ್ಳೋಣ. ಈ ಜನ್ಮದಲ್ಲಿ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಹೋಗೋಣ. ಹಾಗೆ ತಿಳ್ಕೊಳ್ಳೋದ್ರಲ್ಲೂ ತುಂಬ ಮುಖ್ಯ. ಯಾವ್ದು ತಿಳ್ಕೋಬೇಕು, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ, ಬುದ್ಧನೂ ಹೇಳ್ತಾರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಯಾವ ಜ್ಞಾನ ಪಡ್ಕೋಬೇಕು ಅಂತಲೂ ವಿವೇಕ ನಮಗಿರಬೇಕು. ಎಲ್ಲ ಅಲ್ಲಿ ಹೋಗಿ ಕೇಳೋಣ, ಇಲ್ಲಿ ಹೋಗಿ ಕೇಳೋಣ, ಅಲ್ಲಿಗೆ ಹೋಗಿ ಕೇಳೋಣ ಅಂತ 4-5 ಕಡೆ ಹೋಗೋದು ಬೇಡ. ಯಾವ ಕಡೆ ಒಂದು ಜ್ಞಾನ ಕರೆಕ್ಟಾಗಿ ನಮ್ಗೆ ಅನಿಸುತ್ತಾ ಒಂದೇ ಫಾಲೋ ಮಾಡ್ಕೊಂಡು ಹೋಗೋಣ. ಅಲ್ಲಿಂದಲೇ ಬೆಳವಣಿಗೆ ಆಗುತ್ತೆ. ಎಲ್ಲ ದಾರಿನೂ ಅಲ್ಲಿಗೆ ಸೇರೋದು. ಹಾಗಾಗಿ ಎಲ್ಲಿ ಹೋಗಿ ಸೇರ್ಕೊಂಡು ಕೇಳಿಸ್ಕೊಂಡ್ರು ತಪ್ಪು. ಆಲ್ ನಾಲೆಜ್ ಈಸ್ ಯೂಸ್ಫುಲ್ ಆ್ಯಂಡ್ ಒನ್ ಡೇ ಯು ವಿಲ್ ಹ್ಯಾವ್ ಆಲ್ ನಾಲೆಜ್, ಬಟ್ ವೈಲ್ ಯು ಹ್ಯಾವ್ ಓನ್ಲಿ ಪಾರ್ಟ್, ಟೇಕ್ ಕೇರ್ ದಟ್ ಇಟ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಪಾರ್ಟ್. ಒಂದಿನ ನೀವು ಹೀಗೆ ಬೆಳೀತಾ 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 ಪೂರ್ತಿ ಜ್ಞಾನ ನಿಮ್ಗೆ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಗೊತ್ತಿರೋದೇನೋ, ಜ್ಞಾನ ಪಡ್ಕೊಂಡಿರೋದನ್ನ ಸ್ವಲ್ಪ ಗೊತ್ತಿದೆ ನಮಗೆ. ಈಗ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಆ ಸ್ವಲ್ಪದರಲ್ಲೇ ಜ್ಞಾನವನ್ನು ಈ ಜನ್ಮಕ್ಕೆ ಎಷ್ಟು ಉಪಯೋಗ ಆಗುತ್ತೋ ಅದನ್ನು ಪೂರ್ತಿಯಾಗಿ ಅಳವಡಿಸ್ಕೊಂಡು ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಗಾಡ್ ಈಸ್ ವಿಸ್ಡಮ್ ಆ್ಯಸ್ ವೆಲ್ ಆ್ಯಸ್ ಲವ್, ಆ್ಯಂಡ್ ದ ಮೋರ್ ವಿಸ್ಡಮ್ ಯು ಹ್ಯಾವ್, ದ ಮೋರ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಆಫ್ ಹಿಮ್. ದೇವರು ಇಲ್ಲಿ ಜ್ಞಾನಿ, ಬುದ್ಧಿ. ಆ ಬುದ್ಧಿಲಿ ಪ್ರೇಮ ಕೂಡ ಇದೆ. ನಾವು ಎಷ್ಟು ಆ ಬುದ್ಧಿಯನ್ನು, ವಿಸ್ಡಮನ್ನು ತಿಳ್ಕೋತೀವೋ ಅಷ್ಟು ಪ್ರೇಮವನ್ನು ನಾವು ಹಂಚ್ತೀವಿ ಎಲ್ಲರೂ. ಸ್ಟಡಿ ದೆನ್, ಬಟ್ ಸ್ಟಡಿ ಫಸ್ಟ್ ದ್ಯಾಟ್ ವಿಚ್ ವಿಲ್ ಮೋಸ್ಟ್ ಹೆಲ್ಪ್ ಯು ಟು ಹೆಲ್ಪ್ ಅದರ್ಸ್. ತಿಳ್ಕೋಬೇಕು, ಜ್ಞಾನವನ್ನು ತಿಳ್ಕೋಬೇಕು, ಬೇರೆ ಬೇರೆ ಪುಸ್ತಕಗಳಲ್ಲಿ ತಿಳ್ಕೋಬೇಕು. ಆದರೆ ಇವಾಗ ಸದ್ಯಕ್ಕೆ ಯಾವ ಜ್ಞಾನವನ್ನು ಪಡ್ಕೋಬೇಕು, ಬೇರೆಯವ್ರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಆ ಜ್ಞಾನವನ್ನು ಪಡ್ಕೊಳ್ಳೋಣ ಅಂತ. ವರ್ಕ್ ಪೇಷಂಟ್ಲಿ at your studies, not that men may think you wise, not even that you may have the happiness of being wise, but because only the wise man can be wisely helpful. ಜ್ಞಾನವನ್ನು ಪಡ್ಕೊಳ್ಳಿ. ನೀವು ಇಷ್ಟು ಬುಕ್ಸ್ ಓದಿದ್ದೀರಾ ಅಂತ ಬೇರೆಯವ್ರಿಗೆ ತಿಳಿಯೋದು ಬೇಡ. ಆ ತಿಳುವಳಿಕೆ ಎಲ್ಲಿ ಉಪಯೋಗ ಮಾಡ್ಕೋಬೇಕು, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ತಿಳ್ಕೊಂಡು ಅಳವಡಿಸ್ಕೊಂಡು ಅರ್ಥ ಮಾಡ್ಕೋತೀವೋ ಅಷ್ಟೇ ಬೇರೆಯವ್ರಿಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತೀವಿ. ಹವೆವರ್ ಮಚ್ ಯು ವಿಶ್ ಟು ಹೆಲ್ಪ್, ಇಫ್ ಯು ಆರ್ ಇಗ್ನೋರೆಂಟ್ ಯು ಮೇ ಡೂ ಮೋರ್ ಹಾರ್ಮ್ ದ್ಯಾನ್ ಗುಡ್. ನಾವೆಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಹೋಗ್ತಾಯಿದ್ರು ನಮಗೆ ಅಜ್ಞಾನಿಗಳಿದ್ದರೆ ನಾವು ಒಳ್ಳೆಯದಕ್ಕಿಂತ ಕೇಡು ಜಾಸ್ತಿ ಮಾಡ್ತೀವಿ. ಹಾಗಾಗಿ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. You must distinguish between truth and falsehood. You must learn to be true all through in thought and word and deed. ಯಾವಾಗಲೂ ಪ್ರತ್ಯೇಕಿಸಬೇಕು. ಏನು ಪ್ರತ್ಯೇಕಿಸಬೇಕು? ಸತ್ಯನ ಮತ್ತು ಅಸತ್ಯನ ಎರಡೂ ಯಾವಾಗಲೂ ಪ್ರತ್ಯೇಕಿಸ್ತಾ ಇರಬೇಕು. ನಾವು ಯಾವಾಗಲೂ ತಿಳ್ಕೊತಾ ಇರಬೇಕು, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊತಾ ಇರಬೇಕು. ಇದನ್ನು ಯಾವಾಗಲೂ ನಾವು ನಮ್ಮ ಕಾಯ ವಾಚ ಮನಸ, ಥಾಟ್ ವರ್ಡ್ ಆ್ಯಂಡ್ ಡೀಡ್ ಅಂತಾರೆ. ಈ ಸತ್ಯ ಅಸತ್ಯ ನಾವು ತಿಳ್ಕೊಳ್ಳೋದು, ಇದನ್ನು ಉಪಯೋಗಿಸೋದಲ್ಲಿ ಕಾಯ ವಾಚ ಮನಸ ಮೂರದ್ರಲ್ಲೂ ಅದು ಇದನ್ನು ತಿಳ್ಕೊಬೇಕು. ಇನ್ ಥಾಟ್ ಫಸ್ಟ್, ಆ್ಯಂಡ್ ದ್ಯಾಟ್ ಈಸ್ ನಾಟ್ ಈಸಿ.
For there are in the world many untrue thoughts, many foolish superstitions, and no one who is enslaved by them can make progress. ಫಸ್ಟು ನಾವು ವಿಚಾರದಲ್ಲಿ ನಾವು ಶುದ್ಧತೆಯನ್ನು ಪಡ್ಕೋಬೇಕು. ಆ ವಿಚಾರದಿಂದ ನಾವು ಲೋಕ ಕಲ್ಯಾಣವನ್ನು ಮಾಡ್ತೀವಿ. ಯಾವಾಗಲೂ ಈ ಅಶುದ್ಧವಾಗಿ ನಮ್ಗೆ ಯಾವಾಗ ತಿಳುವಳಿಕೆ ಇರುತ್ತೋ ಅದರಿಂದ ಜಾಸ್ತಿ ನಾವು ಅಪಕಾರ ಮಾಡೋದು ಜಾಸ್ತಿ, ಕಷ್ಟಗಳು ಕೊಡೋದು ಜಾಸ್ತಿ ಬೇರೆಯವ್ರಿಗೆ. ಶುದ್ಧವಾಗಿರೋದನ್ನು ತಿಳ್ಕೋಬೇಕು, ಸತ್ಯವನ್ನು ಮಾತ್ರ ತಿಳ್ಕೋಬೇಕು. ಹಾಗೆ ನಮ್ಮ ವಿಚಾರಗಳನ್ನು ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. Therefore, you must not hold a thought just because many other people hold it, not because it has been believed for centuries, nor because it is written in some book when men think sacred, which men think sacred. You must think of the matter for yourself and judge for yourself whether it is reasonable. ಯಾವುದೇ ಒಂದು ವಿಚಾರ ಇದ್ರೂ ನೀವು ಅದನ್ನು ಪರಿಶೀಲಿಸಬೇಕು, ಅದು ಸರಿನಾ ತಪ್ಪ. ಒಂದು 10 ಜನ ಒಂದನ್ನು ಸರಿ ಅಂತ ಹೇಳಿದ ತಕ್ಷಣ ನೀವು ಸರಿ ಅಂತ ಹೇಳಬಾರ್ದು. ನೀವು ಫಸ್ಟು ಅದು ವಿವೇಕದಿಂದ ನೋಡಬೇಕು, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಹಾಗಾಗಿ ನೀವು ಅವ್ರ ಜೊತೆ ಸಹಕಾರ ಮಾಡ್ಬೋದು. Remember that though 1,000 men agree upon a subject, if they know nothing about that subject, their opinion is of no value. ಒಂದು ವಿಚಾರದ ಬಗ್ಗೆ ಒಂದು 10 ಜನ ತಿಳ್ಕೊಳ್ದಿದ್ರೆ ಅವ್ರು ಏನು ಹೇಳಿದ್ರು ಅದು ಶಾಶ್ವತ ಸರಿ ಅಲ್ಲ. ಹಾಗಾಗಿ ನಾವು ವಿಚಾರ ಶಕ್ತಿ ನಾವು ಬೆಳೆಸ್ಕೋಬೇಕು, ಸತ್ಯವನ್ನು ನಾವು ತಿಳ್ಕೋಬೇಕು. He who would walk upon the path must learn to think for himself. ಈ ಪಥವನ್ನು ಯಾರು ನಡೀತಾರೋ ಅವರು ಫಸ್ಟು ಅವರು ತಿಳ್ಕೊಳ್ಳೋಕ್ಕೆ ಫಸ್ಟು ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಸ್ವಂತ ವಿಚಾರ ಇರಬೇಕು, ಸತ್ಯವನ್ನು ತಿಳ್ಕೋಬೇಕು. ಫಾರ್ ಸೂಪರ್ಸ್ಟಿಷನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಈವಿಲ್ಸ್ ಇನ್ ದ ವರ್ಲ್ಡ್. ಸೂಪರ್ಸ್ಟಿಷನ್ ಅಂತ ಹೇಳೋದು ಮೂಢನಂಬಿಕೆ ತುಂಬ ದೊಡ್ಡ ಒಂದು ಇದೇ ಆಗ್ತಾಯಿದೆ, ತಪ್ಪು ನಡೀತಾ ಇದೆ ಸೂಪರ್ಸ್ಟಿಷನ್ಗೆ. ಮೂಢನಂಬಿಕೆಯಿಂದ ನಾವು ಇದು ಮಾಡ್ತಾಯಿದ್ದೀವಿ, ಬೇರೆಯವ್ರಿಗೂ ಅದ್ರ ಬಗ್ಗೆ ತಿಳಿಸಿ ಅವ್ರಿಗೂ ಒಂದು ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ಒನ್ ಆಫ್ ದ ಫ್ರೆಟರ್ಸ್ ಫ್ರಮ್ ವಿಚ್ ಯು ಮಸ್ಟ್ ಅಟರ್ಲಿ ಫ್ರೀ ಯುವರ್ ಸೆಲ್ಫ್. ಮೂಢನಂಬಿಕೆಯಿಂದ ನಾವು ಬಿಡುಗಡೆ ತಗೋಬೇಕು. ನಂಬಿಕೆಗಳನ್ನ ನಾವು ನಂಬಾರ್ದು. ಮೂಢನಂಬಿಕೆ ಅಂದರೆ ಏನು? ಒಂದು 10 ಜನ ನಂಬ್ತಾ ಇರ್ತಾರೆ, ಅದನ್ನು ನಾವು ನಂಬಿಕೊಂಡು ಇವತ್ತು ಮೆಡಿಟೇಷನಲ್ಲಿ ಸೂಕ್ತಿಗಳು ಹೇಳಿದ್ದ ಅದೇನೆ ಮೂಢನಂಬಿಕೆ. ಅದನ್ನು ಫಸ್ಟ್ ಬಿಡಬೇಕು. ನಾವು ತಪ್ಪು ದಾರಿ ಹಿಡಿದೆ ಬೇರೆಯವ್ರಿಗೂ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತಾಯಿರ್ತೀವಿ. ಹಾಗಾಗಿ ನಮಗೆ ವಿವೇಚನ ಶಕ್ತಿ ಬೆಳೆಸ್ಕೋಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೋಬೇಕು ಅಂತಾರೆ. ಯೋರ್ ಥಾಟ್ ಅಬೌಟ್ ಅದರ್ಸ್ ಮಸ್ಟ್ ಬಿ ಟ್ರೂ. ಯು ಮಸ್ಟ್ ನಾಟ್ ಥಿಂಕ್ ಆಫ್ ದೆಮ್ ವಾಟ್ ಯು ಡು ನಾಟ್ ನೋ. ಬೇರೆಯವ್ರ ಬಗ್ಗೆ ನಮಗೆ ಯೋಚನೆಗಳು ಆಲೋಚನೆಗಳು ಅವ್ರ ಬಗ್ಗೆ ತಪ್ಪಾಗಿರಬಾರ್ದು. ಯಾವಾಗಲೂ ಸರಿಯಾದದನ್ನೇ ತಿಳ್ಕೋಬೇಕು. ಬೇರೆಯವ್ರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ ಅಂತ ಹೇಳ್ತಾರೆ. ನಮ್ಗೆ ಆ ವ್ಯಕ್ತಿ ಗೊತ್ತಿಲ್ವಾ, ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ. ಗೊತ್ತಿದ್ರೂ ಸಹ ನಾವು ತಪ್ಪು ತಿಳ್ಕೊಬಾರ್ದು. ಏನೋ ಒಂದು ವಿಷಯದಿಂದ ಏನೋ ಒಂದು ಮಾತಾಡಿರ್ತಾರೆ, ಹೇಳಿರ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ಬಿಡಬೇಕು. ಅದ್ರ ಬಗ್ಗೆ ಜಾಸ್ತಿ ತಪ್ಪು ತಿಳ್ಕೊಳ್ಳೋದು ಬೇಡ. ಡು ನಾಟ್ ಸಪೋಸ್ ದ್ಯಾಟ್ ದೇ ಆರ್ ಆಲ್ವೇಸ್ ಥಿಂಕಿಂಗ್ ಆಫ್ ಯು. ಯಾವಾಗಲೂ ಅವ್ರು ನಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಯಾರೋ ಇಬ್ಬರು ಏನೋ ಮಾತಾಡ್ತಿರ್ತಾರೆ, ನಮ್ಮ ಹತ್ರ ನೋಡ್ಕೊಂಡು ಮಾತಾಡ್ತಾರೆ, ನಮ್ಮ ಬಗ್ಗೆನೇ ಏನೋ ಮಾತಾಡ್ತಿದ್ದಾರೆ ಅವರಿಬ್ಬರು ಅಂತ ಅನ್ಕೋತೀವಿ. ಆ ಥರ ಅಂದ್ಕೊಳ್ಳೋದು ಬೇಡ. ಅವ್ರವ್ರ ವಿಷಯಗಳೇ ಎಷ್ಟೊಂದಿರುತ್ತೆ ಜೀವನದ್ದು, ಅದೇನು ಮಾತಾಡ್ಕೋತಾ ಇರ್ತಾರೆ ಅಂತ ಆ ತಪ್ಪು ಭಾವನೆ ಕಲ್ಪನೆಗಳನ್ನು ನಾವು ಮೈಂಡಲ್ಲಿ ತರಬಾರ್ದು. ಅದೇ ನಮಗೆ ಕಾನ್ಫ್ಲಿಕ್ಟು, ಸಂಘರ್ಷ, ಅಲ್ಲಿ ಗೊಂದಲ ನಡೆಯೋದು. ಬೇರೆಯವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಶುರು ಆಗುತ್ತೆ. ನಾನು If a man does something which you think will harm you or says something which you think applies to you, do not think at once, he meant to injure me. ಯಾರಾದರೂ ನಮಗೆ ಅಥವಾ ನಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ನಮ್ಮ ಬಗ್ಗೆ ಅವರು ಕೀಳವಾಗಿ ಯೋಚನೆ ಮಾಡ್ತಾಯಿದ್ದಾರೆ, ನಮಗೆ ತೊಂದರೆ ಕೊಡೋಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋದು ಬೇಡ. ಅವ್ರು ಮಾತಾಡ್ತಾರೆ, ಯಾವುದೋ ಒಂದು ಒತ್ತಡದಿಂದ ಏನೋ ಮಾತಾಡ್ಬಿಟ್ಟಿರ್ತಾರೆ, ಬಿಟ್ಬಿಡೋಣ ಅಲ್ಲಿಗೆ. ಅವ್ರು ಯಾವುದೋ ಒತ್ತಡ ಇರ್ತಾರೆ, ನಮಗೆ ಬೈಬೇಕು ಅಂತ ಅವ್ರು ಬೈದಿರಲ್ಲ. ಹಾಗಾಗಿ ಗೊಂದಲ ಬೇಡ ಅದು ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ he never thought of you at all, for each soul has its own trouble and its own thought turn chiefly around itself. ನಾವು ಒಬ್ಬರು ಯಾರಾದರೂ ಅವರು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಏನೋ ಬೈಕೊಂಡು ಹೋಗ್ತಾರೆ,
ಅವ್ರಿಗೆ ಏನೋ ಆಫೀಸಲ್ಲಿ ಅವ್ರ ಬಾಸ್ ಬೈದಿರ್ತಾರೆ, ಹಾಗಾಗಿ ನಮಗೆ ಬಂದು ಬೈತಿರ್ತಾರೆ. ನಾವೇನು ಅನ್ಕೋಬೇಕು ಅವಾಗ? ಅವ್ರು ನಮಗೆ ಕೇಡು ಮಾಡಬೇಕು ಅಂತ ಬೈದ್ರಾ ಅಥವಾ ನಮಗೆ ದುಃಖ ಮಾಡಬೇಕು ಅಂತ ಬೈದ್ರಾ ಅನ್ಕೋಬೇಕಾ? ಬೇಡ. ಅವರು ಯಾವುದೋ ಒಂದು ಒತ್ತಡ ಅಲ್ದರೆ ಏನೋ ಮಾತಾಡಿದ್ದಾರೆ, ಅಲ್ಲಿಗೆ ಬಿಟ್ಬಿಡೋಣ ಅಂತ ಬಿಟ್ಟರು. Probably someone or something else has made him angry, and because he happens to meet you, he turns his anger upon you. ನಾವು ಆ ಟೈಮಲ್ಲಿ ಆ ಹೊತ್ತಿಗೆ ಅವ್ರ ಮುಂದೆ ನಿಂತಿದ್ವಿ, ಹಾಗಾಗಿ ಅದು ನಮ್ಮ ಮೇಲೆ ಬಿತ್ತು ಅಷ್ಟೇ, ಇನ್ನೇನಿಲ್ಲ. He is acting foolishly, for all anger is foolish. But you must not therefore think untruly of him. ಈ ಕೋಪ ಅನ್ನೋದು ಯಾವಾಗಲೂ ಮೂರ್ಖತನ. ಒತ್ತಡದಿಂದ ಈ ಕೋಪವಾಗಿ ವರ್ತಿಸ್ತಾರೆ ಒಬ್ಬೊಬ್ಬರು. ಹಾಗಾಗಿ ಅದೆಲ್ಲ ಮೂರ್ಖತನ, ಫೂಲಿಶ್ನೆಸ್ ಅಂತ ಹೇಳ್ತಾರೆ. ಕೋಪವಾಗಿ ಯಾರು ಬಿಹೇವ್ ಮಾಡ್ತಾರೋ ಗೊತ್ತಾಗಲ್ಲ, ಯಾವುದೋ ಒತ್ತಡದಿಂದ ಅಥವಾ ಯಾರೋ ಏನೋ ಹೇಳಿರ್ತಾರೆ ಅದರಿಂದ ಮಾತಾಡಿರ್ತಾರೆ. ಅವ್ರು ಸ್ವಂತವಾಗಿ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ರೆ ಅವ್ರು ಯಾವತ್ತೂ ಆ ಥರ ಮಾತಾಡಲ್ಲ. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಬಿಡಿ. ಅದು ಮನಸ್ಸಿಗೆ ತೊಗೊಳ್ಳೋದು ಬೇಡ, ಆ ಘರ್ಷಣೆನೂ ಬೇಡ ಮನಸ್ಸಲ್ಲಿ. When you become a pupil of the master, you may always try the truth of your thought by laying it beside him. ನಾವು ಯಾವಾಗ ಗುರುಗಳ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವೋ, ಇವಾಗ ಯಾವಾಗ ಗುರುಗಳ ಪಥದಲ್ಲಿ ನಾವು ನಡೀಬೇಕು ಅಂತ ಹೇಳ್ತೀವೋ, ನಾವು ಯಾವ ಯೋಚನೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಯಾವಾಗಲೂ ಆ ಗುರುಗಳ ಜೊತೆ ಇಟ್ಬಿಟ್ಟು ನಾವು ಅದನ್ನು ಪರಿಶೀಲಿಸಬೇಕು. ಗುರುಗಳು ಈ ರೀತಿ ಯೋಚನೆ ಮಾಡ್ತಾರಾ, ನಾನು ಈ ರೀತಿ ಯೋಚನೆ ಮಾಡ್ತಾಯಿದ್ದೀನಿ, ಅದು ಸರಿನಾ ತಪ್ಪಾ? ನಮ್ಮ ತಪ್ಪಾಗಿದ್ದರೆ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ಗುರುಗಳು ಯಾವತ್ತೂ ತಪ್ಪು ಆಗಿ ಯೋಚನೆ ಮಾಡದೇ ಇಲ್ಲ. ಫಾರ್ ದ ಪ್ಯೂಪಲ್ ಈಸ್ ಒನ್ ಹಿಸ್ ಮಾಸ್ಟರ್ ಫಾರ್ ದ ಪ್ಯೂಪಲ್ ಈಸ್ ಒನ್ ವಿತ್ ಹಿಸ್ ಮಾಸ್ಟರ್, ಆ್ಯಂಡ್ ಹೀ ನೀಡ್ಸ್ ಓನ್ಲಿ ಟು ಪುಟ್ ಬ್ಯಾಕ್ ಹಿಸ್ ಥಾಟ್ ಇನ್ ಟು ದ ಮಾಸ್ಟರ್ಸ್ ಥಾಟ್ ಟು ಸಿ ಎಟ್ ಒನ್ಸ್ ವೆದರ್ ಇಟ್ ಅಗ್ರೀಸ್. ನಾವು ಯಾವ ಯೋಚನೆ ಮಾಡಿದ್ರೂ ಗುರುಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಅದ್ರ ಜೊತೆ ಹೋಲಿಸ್ಕೊಂಡು ಹೋಗ್ತಾ ಇರಬೇಕು. ನಮ್ಗೆ ಸರಿ ಇಲ್ವಾ, ಅದನ್ನು ರೆಕ್ಟಿಫೈ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಸರಿಯಾದ ಯೋಚನೆಗಳು, ಆಲೋಚನೆಗಳು ನಮ್ಮ ಬುದ್ಧಿಲಿ ಬರಬೇಕು. ಇಫ್ ಇಟ್ ಡಸ್ ನಾಟ್, ಇಟ್ ಈಸ್ ರಾಂಗ್ ಆ್ಯಂಡ್ ಹೀ ಚೇಂಜಸ್ ಇಟ್ ಇನ್ಸ್ಟೆಂಟ್ಲಿ, ಫಾರ್ ದ ಮಾಸ್ಟರ್ಸ್ ಥಾಟ್ ಈಸ್ ಪರ್ಫೆಕ್ಟ್ ಬಿಕಾಸ್ ಹೀ ನೋಸ್ ಆಲ್. ನಮ್ಮ ಯೋಚನೆಗಳು ತಪ್ಪಾಗಿದ್ದರೆ ಗುರುಗಳ ಜೊತೆ ನಾವು ಸೇರಿಸ್ಬಿಟ್ಟು ಅದನ್ನು ಬದಲಾಯಿಸಬೇಕು. ಯಾಕಂದರೆ ನಾವು ತಪ್ಪಾಗೇ ತಿಳ್ಕೊತೀವಿ, ಯಾವಾಗಲೂ ಸರಿಯಾದ ಯಾವತ್ತೂ ಥಿಂಕ್ ಮಾಡಲ್ಲ. ಮಾಸ್ಟರ್ಗಳು ಯಾವಾಗಲೂ ಅವ್ರಿಗೆ ಗೊತ್ತಿರೋದು, ಅವ್ರಿಗೆಲ್ಲ ಗೊತ್ತಿರೋದು ಗುರುಗಳಿಗೆ. ಹಾಗಾಗಿ ನಮ್ಮ ವಿಚಾರನ ಬದಲಾವಣೆ ಮಾಡಿಕೊಂಡು ಅವ್ರು ಯಾವ ರೀತಿ ತಿಳ್ಕೊತಾರೋ ಆ ರೀತಿ ನಾವು ತಿಳ್ಕೊತಾ ಹೋಗಬೇಕು. Those who are not yet accepted by him cannot be quite this, but they may greatly help themselves by stopping often to think, what would the master think about this? What would the master say or do under these circumstances? ನಾವು ಗುರುಗಳ ಶಿಷ್ಯರು ಅಂತ ನಾವು ನಂಬಿಕೊಂಡು, ಅವ್ರ ಗುರುಗಳನ್ನ ನಂಬ್ಕೊಂಡು ಆ ಪಥದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ನಾವು ಯಾವ ಗುರುಗಳ ಶಿಷ್ಯರಾಗಿಲ್ವೋ ಅಲ್ಲಿವರೆಗೂ ನಾವೇನು ಮಾಡಬೇಕು? ಗುರುಗಳು ಯಾವ ರೀತಿ ವಿಚಾರ ಮಾಡ್ತಾರೆ, ಯಾವ ರೀತಿ ಒಂದು ಮನೋದೇಹನ ಇಟ್ಕೋತಾರೆ, ಕಾಮದೇಹನ ಇಟ್ಕೋತಾರೆ, ಆ ರೀತಿ ನಾವು ತಿಳ್ಕೊತಾ ಅದೇ ರೀತಿ ನಾವು ವರ್ತಿಸ್ತಾ ಹೋದರೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಅವರ ಶಿಷ್ಯರಾಗ್ತೀವಿ. For you must never do or say or think what you cannot imagine the master as doing or saying or thinking. ನಾವು ಯಾವತ್ತೂ ಯಾವ ಕೆಲಸ ಮಾಸ್ಟರ್ ಗುರುಗಳು ಮಾಡಲ್ವೋ ಅದನ್ನು ನಾವು ಮಾಡಬಾರ್ದು. ಗುರುಗಳು ಯಾವಾಗಲೂ ಸರಿಯಾದ ರೀತಿಯಲ್ಲೇ ವರ್ತನೆ ಮಾಡ್ತಾರೆ, ಅದೇ ರೀತಿ ನಾವು ವರ್ತನೆ ಮಾಡಬೇಕು. ಯು ಮಸ್ಟ್ ಬಿ ಟ್ರೂ ಇನ್ ಸ್ಪೀಚ್ ಟು, ಆ್ಯಕ್ಯುರೇಟ್ ಆ್ಯಂಡ್ ವಿತೌಟ್ ಎಕ್ಸರೇಷನ್. ನಾವು ಮಾತಾಡುವಾಗ ಸರಿಯಾದನ್ನು ಹೇಳಬೇಕು, ಅದನ್ನು ಹೆಚ್ಚಾಗಿ ಮಾತಾಡಬಾರ್ದು. ಉತ್ಪ್ರೇಕ್ಷೆ ಮಾಡಿಬಿಟ್ಟು ಅದನ್ನು ಮಾತಾಡಬಾರ್ದು. ಅದಿಷ್ಟಿರೋದನ್ನು ಅಷ್ಟು ಮಾತಾಡಬಾರ್ದು, ಎಷ್ಟಿದೆಯೋ ಅಷ್ಟೇ ಮಾತಾಡಬೇಕು. ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಹೆಚ್ಚಾಗಿ ಮಾತಾಡೋದು. JK ಅವ್ರು ಒಂದು ಕಡೆ ಹೇಳ್ತಾರೆ, ಟು ಟಾಕ್ ಲೆಸ್ ಈಸ್ ಗೋಲ್ಡ್ ಅಂತೆ, ಟು ಬಿ ಸೈಲೆಂಟ್ ಈಸ್ ಡೈಮಂಡ್ ಅಂತಾರೆ. ಕಮ್ಮಿ ಮಾತಾಡಬೇಕಂತೆ, 5 ನಿಮಿಷ ಮಾತಾಡಿದ್ರೆ ಅದರಲ್ಲಿ ಒಂದು ಸುಳ್ಳು ಹೇಳ್ತೀವಂತೆ. ಸೊ ಈ ಥರ ಎಚ್ಚರಿಕೆಯಿಂದ ನಾವು ಯಾವಾಗಲೂ ಮಾತಾಡಬೇಕು. ಯು ಮಸ್ಟ್ ಬಿ ಟ್ರೂ ಇನ್ ಸ್ಪೀಚ್ ಟು ಆ್ಯಂಡ್ ಆ್ಯಕ್ಯುರೇಟ್. ನೆವರ್ attribute motives to another, only his master knows his thought, and he may be acting from reasons which have never entered your mind.
ಒಬ್ಬರು ಯಾರೋ ಒಂದು ಕಾರ್ಯ ಮಾಡುವಾಗ, ಕೆಲಸ ಮಾಡಿದಾಗ ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಕೆಲಸವನ್ನು ಮಾಡಿರ್ತಾರೆ. ಅವನು ಹೀಗಾಗಬೇಕು ಅಂತಲೇ ಈ ರೀತಿ ಅವನು ಬಿಹೇವ್ ಮಾಡಿರ್ತಾನೆ, ಈ ರೀತಿ ವರ್ತನೆ ಮಾಡಿರ್ತಾನೆ, ಈ ರೀತಿ ಮಾಡಿರ್ತಾನೆ ಅವನು ಅಂತ ನಾವು ಊಹಿಸೋದು ಬೇಡ. ಅದೇನು ಕೆಲಸ ಕೊಟ್ಟಿರ್ತೀವೋ ಅದು ಮಾಡ್ಕೊಂಡು ಹೋಗೋಣ ಅಷ್ಟೇ. ಅವನು ಇದಕ್ಕೋಸ್ಕರ ಮಾಡ್ತೀನಿ, ಅದಕ್ಕೋಸ್ಕರ ನಾವು ಯಾಕೆ ತರೋಣ ಗೊಂದಲ ಮೈಂಡ್. ಇಫ್ ಯು ಹಿಯರ್ ಅ ಸ್ಟೋರಿ ಅಗೇನ್ಸ್ಟ್ ಎನಿ ಒನ್, ಡೂ ನಾಟ್ ರಿಪೀಟ್ ಇಟ್. It may not be true, and even if it is kinder to say nothing. ಯಾರ ಬಗ್ಗೆನೋ ಏನೋ ಒಂದು ಕಥೆ ಕೇಳ್ಕೊಂಡಿದ್ರು, ಯಾರೋ ಬಂದು ಹೇಳ್ತಾರಲ್ಲ ನಮಗೆ, ಯಾರ ಬಗ್ಗೆನೋ ಏನೋ ಹೇಳ್ತಾರೆ, ಅದು ಸತ್ಯ ಇರಲಿ ಅಸತ್ಯ ಇರಲಿ, ಅದನ್ನು ನಾವು ರಿಪೀಟ್ ಮಾಡೋದು ಬೇಡ. ಅದು ಸತ್ಯನೂ ಇರ್ಬೋದು, ಅಸತ್ಯನೂ ಇರ್ಬೋದು. ಹಾಗಾಗಿ ನಾವು ಬೇರೆಯವ್ರಿಗೂ ಹೇಳಬಾರ್ದು. ಅದಕ್ಕೆ ಗಾಸಿಪ್ ಅಂತ ಹೇಳ್ತಾರೆ. ಹರಟೆ ಬೇಡ ಅಂತ ಹೇಳ್ತಾರೆ. ಹರಟೆ ಮಾತಾಡೋದು ಯಾವಾಗಲೂ ಮೂರನೇವ್ರ ಬಗ್ಗೆ, ಅಲ್ಲಿ ಯಾರು ಇರೋಲ್ವೋ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋದು. ಹಾಗಾಗಿ ಮಾತಾಡೋದು ಬೇಡ. ಥಿಂಕ್ ವೆಲ್ ಬಿಫೋರ್ ಸ್ಪೀಕಿಂಗ್ ಲೆಸ್ಟ್ ಯು ಶೆಲ್ ಫಾಲ್ ಇಂಟು ಇನ್ಅಕ್ಯುರಸಿ. ಯಾವಾಗಲೂ ಮಾತಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ಯೋಚನೆ ಮಾಡಿಬಿಟ್ಟು ಮಾತಾಡಬೇಕು. ಅದಕ್ಕೆ ಹೇಳ್ತಾರೆ, ಯೋಚನೆ ಮಾತಾಡಿದ್ರೆ ನಾವು ತಪ್ಪೇ ಮಾಡಲ್ಲ. ನಾವು ಮುಂದೆ ಹೋಗ್ಬಿಟ್ಟು ಪ್ರಾಯಶ್ಚಿತ್ತನೂ ಮಾಡಲ್ಲ. ನಾನು ಹೇಳಿಬಿಟ್ನಲ್ಲ ಅಂತ ಆಮೇಲೆ ಪ್ರಾಯಶ್ಚಿತ್ತ ಮಾಡೋದು ಬೇಡ. ಅದು ಮುಂಚೆನೇ ಯೋಚನೆ ಮಾಡಿಬಿಡೋಣ. ಈ ರೀತಿ ಮಾತಾಡಿದ್ರೆ ನಾನು ಬೇರೆಯವ್ರಿಗೇನೋ ತೊಂದರೆ ಆಗುತ್ತಾ, ಏನೋ ಒಂದು ಹರ್ಟ್ ಆಗುತ್ತಾ ಅಂತ ಬೇಡ. ನಿಧಾನವಾಗಿ ಮಾತಾಡೋಣ. ಬಿ ಟ್ರೂ ಇನ್ ಆ್ಯಕ್ಷನ್. ನೆವರ್ ಪ್ರಿಟೆಂಡ್ ಟು ಬಿ ಅನದರ್ ದ್ಯಾನ್ ಯು ಆರ್, ಫಾರ್ ಆಲ್ ಪ್ರಿಟೆನ್ಸ್ ಇಸ್ ಅ ಹಿಂಡ್ರೆನ್ಸ್ ಟು ದ ಪ್ಯೂರ್ ಲೈಟ್ ಆಫ್ ಟ್ರೂತ್, ವಿಚ್ ಶುಡ್ ಶೈನ್ ಥ್ರೂ ಯು ಆ್ಯಸ್ ಸನ್ ಶೈನ್ಸ್ ಥ್ರೂ ಕ್ಲಿಯರ್ ಗ್ಲಾಸ್. ಯಾವಾಗಲೂ ಬೇರೆಯವ್ರು ಹೆಂಗೆ ನಡೀತಾರೋ ಆ ರೀತಿ ನಾನು ನಡ್ಕೊಳ್ಬೇಕು ಅನ್ನೋದು ಬೇಡ. ನಾವು ಯಾವ ರೀತಿ ಇದೆಯೋ ಆ ರೀತಿ ನಾವು ನಡ್ಕೊಂಡು ಹೋಗೋಣ. ನರ್ತನೆ ಬೇಡ ಇಲ್ಲಿ ಅಂತ ಹೇಳ್ತಾರೆ. ನರ್ತನೆ ಅನ್ನೋದು ಬೇರೆಯವ್ರು ಯಾವ ರೀತಿ ಆಡ್ತಾರೋ ನಾವು ಆ ರೀತಿ ಆಡೋದು ಬೇಡ. ನಾವು ಯಾವ ರೀತಿ ಇದೆಯೋ ಅದೇ ರೀತಿ ಮಾಡೋಣ. ಯಾಕಂದರೆ ನಮ್ಮಿಂದ ಆ ಮಹತ್ವದ ಬೆಳಕು ಏನಿದೆಯೋ ಅದು ಬರಬೇಕು ನಮಗೆ. ಸತ್ಯವಾಗಿ ನಡ್ಕೊಂಡ್ರೆ ಆ ಬೆಳಕು ನಮ್ಮಲ್ಲಿ ಕಾಣುತ್ತೆ. ಅಸತ್ಯವಾಗಿ ನಡ್ಕೊಂಡ್ರೆ ನಮ್ಮಲ್ಲಿ ಆ ಬೆಳಕು ಪ್ರಚೋದನೆ ಆಗಲ್ಲ, ಬೇರೆಯವ್ರಿಗೆ ಅದರ ಪ್ರಭಾವನೂ ಬೀಳಲ್ಲ. ಹಾಗಾಗಿ ಸತ್ಯವಾಗಿ ನಡ್ಕೊಂಡು ನಾವು ಏನಿದ್ದೀವೋ ಅದು. ಯು ಮಸ್ಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ಸೆಲ್ಫಿಶ್ ಆ್ಯಂಡ್ ದ ಅನ್ಸೆಲ್ಫಿಶ್. ಸ್ವಾರ್ಥ ನಿಸ್ವಾರ್ಥದ ಬಗ್ಗೆನೂ ನಮಗೆ ವಿವೇಕ ಬೇಕು. ಸ್ವಾರ್ಥದಿಂದ ನಡ್ಕೊಂಡ್ರೆ ನಮಗೆ ಮುಂದೆ ಕರ್ಕೊಂಡು ಹೋಗಲ್ಲ, ಯಾವ ದಾರಿಲೂ ನಮ್ಮ ಮುಂದೆ ಕರ್ಕೊಂಡು ಹೋಗಲ್ಲ. ನಿಸ್ವಾರ್ಥವಾಗಿ ಯಾವಾಗ ಸೇವೆ ಮಾಡ್ತೀವೋ, ಯಾವಾಗ ನಮಗೆ ನಾವು ಅರ್ಪಿಸ್ಕೊತೀವೋ ಆವಾಗಲೇ ಮುಂದೆ ನಡೆಯೋಕ್ಕೆ ನಮಗೆ ದಾರಿ ಆಗ್ತಾ ಹೋಗುತ್ತೆ. For selfishness has many forms, and when you think you have finally killed it in one of them, it arises in another as strongly as ever. ಸ್ವಾರ್ಥ ಇವಾಗ ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೋತೀವಿ, ಅದಕ್ಕೆ 1000 headed hydra ಅಂತಾರೆ. ಸ್ವಾರ್ಥ 1000 headed hydra. ಒಂದು ಕಡೆ ಈ ಸ್ವಾರ್ಥ ತೆಗೆದುಬಿಟ್ಟಿದ್ದೇನೆ ಅಂದರೆ ಇನ್ನೊಂದು ಕಡೆ ಅದು ಎಡೆ ಎತ್ತುತ್ತೆ. ಹಾಗಾಗಿ ಸ್ವಾರ್ಥವನ್ನು ತೆಗಿಬೇಕು ಅಂತ ಹೇಳ್ತಾರೆ. ಸ್ವಾರ್ಥ ನಿಸ್ವಾರ್ಥದ ವಿವೇಕವನ್ನು ನಾವು ಯಾವಾಗಲೂ ಪಡ್ಕೊಂಡಿರಬೇಕು. ಬಟ್ ಬೈ ಡಿಗ್ರಿ ಯು ವಿಲ್ ಬಿಕಮ್ ಸೋ ಫುಲ್ ಆಫ್ ಥಾಟ್ ಫಾರ್ ದ ಹೆಲ್ಪಿಂಗ್ ಆಫ್ ಅದರ್ಸ್ ದಟ್ ದೇರ್ ವಿಲ್ ಬಿ ನೋ ರೂಮ್, ನೋ ಟೈಮ್ ಫಾರ್ ಎನಿ ಥಾಟ್ ಅಬೌಟ್ ಯೋರ್ ಸೆಲ್ಫ್. ನಿಸ್ವಾರ್ಥವಾಗಿ ನಾವು ಹೆಂಗೆ ನಡ್ಕೊಳ್ಳೋದು ಅಂದರೆ ಬೇರೆಯವರ ಒಂದು ಸೇವೆ ಮಾಡಿಕೊಂಡು ಆ ಕೆಲಸಗಳನ್ನ ಮಾಡ್ತಾ ಇದ್ದಾಗ ನಾವು ಎಷ್ಟು ಟೈಮ್ ಅದರಲ್ಲಿ ಹಾಕ್ಬಿಡ್ತೀವಿ ಅಂದರೆ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ತೀವಿ. ನಿಸ್ವಾರ್ಥವಾಗಿ ಮಾಡುವಾಗ ಪ್ರಜ್ಞೆ ಬೆಳ್ಕೊಂಡು ಹೋಗುತ್ತೆ ಸಹಜವಾಗಿ. ಯು ಮಸ್ಟ್ ಡಿಸ್ಕ್ರಿಮಿನೇಟ್ ಇನ್ ಯೆಟ್ ಅನದರ್ ವೇ. ಲರ್ನ್ ಟು ಡಿಸ್ಟಿಂಗ್ವಿಶ್ ದ ಗಾಡ್ ಇನ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್, ನೋ ಮ್ಯಾಟರ್ ಹೌ ಈವಿಲ್ ಹಿ ಈಸ್ ಆರ್ ಇಟ್ ಮೇ ಅಪಿಯರ್ ಆನ್ ದ ಸರ್ಫೇಸ್. ಇನ್ನೊಂದು ಮುಖ್ಯವಾದ ಒಂದು ವಿವೇಕವನ್ನು ನಾವು ಪಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಎಲ್ಲದಕ್ಕಿಂತ ಮೇಲಂದರೆ ವಿವೇಕ ಇರಬೇಕಾಗಿರೋದು ಎಲ್ಲರಲ್ಲೂ ಆ ಚೈತನ್ಯ ಇದೆ ಅಂತ. ಹೊರಗಡೆಯಿಂದ ಬೇರೆ ಬೇರೆ ಥರ ಕಾಣ್ತಾ ಇರ್ಬೋದು, ಬೇರೆ ಬೇರೆ ಸ್ವಭಾವಗಳಿರ್ಬೋದು, ಆದರೆ ಆ ಚೈತನ್ಯ ಎಲ್ಲರಲ್ಲೂ ಒಂದೇ. ಎಲ್ಲರೂ ಆ ಪರಮಾತ್ಮನಿಂದ ಬಂದಿದ್ದಾನೆ ಅಂದಮೇಲೆ ಆ ಪರಮಾತ್ಮನಿಗೆ ನಾವು ಎಲ್ಲರೂ ಸೇರಬೇಕಂದ್ರೆ ಆ ಚೈತನ್ಯವನ್ನು ಗುರುತಿಸಿ ಹೊರಗಡೆ ಇರೋ ಆ ಕ್ವಾಲಿಟೀಸ್ನ ಬಿಟ್ಬಿಡಿ, ಸೈಡಿಗೆ ಇಟ್ಬಿಡಿ. ಆ ಚೈತನ್ಯವನ್ನು ನೋಡಿ ಅವ್ರ ಜೊತೆ ಪ್ರೇಮವನ್ನು ಹಂಚಿ ಅಂತಿದೆ. ಯು ಕ್ಯಾನ್ ಹೆಲ್ಪ್ ಯುವರ್ ಬ್ರದರ್ through that which you have in common with him, and that is the divine life. ನಾವು ಒಂದೇ ತಾಯಿಯಿಂದ ಬಂದಿದ್ದೀವಿ ಅಂತ ತಿಳ್ಕೊಂಡಾಗ ನಾವು ಅಣ್ಣ ತಮ್ಮಂದಿರಿಗೆ, ನಮ್ಮ ಸಹೋದರ ಸಹೋದರಿಗೆಲ್ಲ ಸಹಾಯ ಮಾಡ್ತೀವಿ.
ಅದೇ ಒಂದೇ ಚೈತನ್ಯದಿಂದ ಬಂದಾಗಲೇ ನಾವು ಎಲ್ಲರಿಗೂ ಸಹಾಯ ಮಾಡ್ತೀವಿ. ಆ ದಿವ್ಯ ಚೈತನ್ಯವನ್ನು ಗುರುತಿಸಿ ಅಂತ ಹೇಳ್ತಾರೆ. ಲರ್ನ್ ಹೌ ಟು ಅರೋಸ್ ದ್ಯಾಟ್ ಇನ್ ಮ್ಯಾನ್, ಲರ್ನ್ ಹೌ ಟು ಅಪೀಲ್ ಟು ದ್ಯಾಟ್ ಇನ್ ಹಿಮ್, ಸೋ ಶಲ್ ಯು ಸೇವ್ ಯುವರ್ ಬ್ರದರ್ ಫ್ರಮ್ ರಾಂಗ್. ಅದನ್ನು ಗುರುತಿಸಿ ಅದ್ರ ಕಡೆ ಗಮನ ಇಡಿ. ಆ ಪ್ರಜ್ಞೆಯನ್ನು, ಆ ದಿವ್ಯ ಚೈತನ್ಯ ಎಲ್ಲರಲ್ಲೂ ಏನಿದೆಯೋ ಆ ಪ್ರಜ್ಞೆಯನ್ನು ಬೆಳೆಸೋಕ್ಕೆ ನೀವು ಸಹಾಯ ಮಾಡಿ, ಹೊರತು ಹೊರಗಡೆ ಇರೋ ಕ್ವಾಲಿಟೀಸ್ನ ಅಲ್ಲ. ಅದನ್ನು ಗುರುತಿಸ್ಬಿಟ್ಟು ಅದಕ್ಕೆ ನೀವು ಜಾಸ್ತಿ ಮಹತ್ವವನ್ನು ಕೊಟ್ಬಿಟ್ಟು ನಿಮ್ಮ ವಿವೇಕವನ್ನು ಎಲ್ಲ ಕಡೆ ಈ ರೀತಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ ಪ್ರಜ್ಞೆ ಬೆಳೆಸ್ಕೊಳ್ಳೋಣ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಕಡೆ ಹೋಗೋಣ ಅಂತ ಹೇಳಿ ಈ ಅಧ್ಯಾಯದ ಮೊದಲನೇ ಭಾಗ ಅಂದರೆ ವಿವೇಕವನ್ನು ಇಲ್ಲಿ ನಿಲ್ಲಿಸಿದ್ದೀನಿ. ಮುಂದಿನ ಭಾಗದಲ್ಲಿ ವೈರಾಗ್ಯವನ್ನು ತಗೋಣ.